ಪೊಲಿಟಿ ಅಂದ ತಕ್ಷಣ ಎಲ್ರಿಗೂ ಲಕ್ಷ್ಮೀಕಾಂತ್ ಅಂತ ಮನಸ್ಸಿಗೆ ಬಂದೇ ಬರುತ್ತೆ. ಲಕ್ಷ್ಮೀಕಾಂತಲ್ಲಿ ಮೊದಲನೇ ಚಾಪ್ಟರ್ ಹಿಸ್ಟೋರಿಕಲ್ ಬ್ಯಾಕ್‌ಗ್ರೌಂಡ್. ಬುಕ್ಕನ್ನು ಓದಿದಾಗ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಲಕ್ಷ್ಮೀಕಾಂತಲ್ಲಿ ತುಂಬ ಚೆನ್ನಾಗಿ ಎಲ್ಲವನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಫ್ಲೋ ನಮಗೆ ಸಿಕ್ಕೋದಿಲ್ಲ. ಅಂದರೆ ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್‌ಗ್ರೌಂಡ್ ಇನ್ಫಾರ್ಮೇಷನ್ನು, ಕಾನ್ಸೆಪ್ಚುಯಲ್ ಕ್ಲಾರಿಟಿಯಲ್ಲಿ ಬಹಳ ಇಲ್ಲ. ಆದರೆ ಚೆನ್ನಾಗಿ ಎಲ್ಲವನ್ನ ಒಂದು ಕಡೆ ಸೇರಿಸಿದ್ದಾರೆ. ಒಂದು ಚೆನ್ನಾದ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು ಲಕ್ಷ್ಮೀಕಾಂತ್ ಬುಕ್ಕನ್ನು. ನಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿಂದ. ಕಾನ್ಸೆಪ್ಚುವಲ್ ಆಗಿ ಮತ್ತು ಕೆಲವೊಂದು ವಿಷಯಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಬ್ಯಾಕ್‌ಗ್ರೌಂಡ್ ಗೊತ್ತಿರಬೇಕು. ಇಂಟರ್ ಕನೆಕ್ಟೆಡ್ನೆಸ್ ಅಂದರೆ ಬೇರೆ ವಿಷಯಗಳನ್ನು ಹೇಗೆ ಲಿಂಕ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ಈಗಿಂದ ನಾವು ಪೊಲಿಟಿಯಲ್ಲಿ ಹಿಸ್ಟೋರಿಕಲ್ ಬ್ಯಾಕ್‌ಗ್ರೌಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಡೈರೆಕ್ಟಾಗಿ ಲಕ್ಷ್ಮೀಕಾಂತಿಂದನೇ ಸ್ಟಾರ್ಟ್ ಆಗೋದಿಲ್ಲ ಇದು. ಇದರಲ್ಲಿ ಬ್ಯಾಕ್‌ಗ್ರೌಂಡ್ ಇನ್ಫಾರ್ಮೇಷನ್ ತಗೊಂಡು ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಮತ್ತು ಈ ಒಂದು ಪೊಲಿಟಿ ಎರಡು ಲಿಂಕ್ ಆಗ್ತಾ ಹೋಗುತ್ತೆ. ಈ ಒಂದು ಪಾರ್ಟಲ್ಲಿ ಮಾಡರ್ನ್ ಹಿಸ್ಟ್ರಿಯಲ್ಲೂ ಈ ಒಂದು ಪಾರ್ಟ್ ಬರುತ್ತೆ. ಹಿಸ್ಟೋರಿಕಲ್ ಬ್ಯಾಕ್‌ಗ್ರೌಂಡ್ ಅಂತ ನಾವೇನಿಲ್ಲಿ ಹೇಳ್ತೇವೆ, ಇಲ್ಲಿ ಬರೋ ಆ್ಯಕ್ಟ್ಸ್ಗಳು ಮಾಡರ್ನ್ ಹಿಸ್ಟ್ರಿಯಲ್ಲೂ ಬರುತ್ತೆ. ಅಲ್ಲಿ ನಾವು ಮುಖ್ಯವಾಗಿ ವಿತ್ ಬೇರೆ ಬೇರೆ ಫ್ಯಾಕ್ಚುವಲ್ ಡೇಟಾ ಅದನ್ನೆಲ್ಲ ನೋಡ್ತೇವೆ. ಇಲ್ಲಿ ನಾವು ಫೋಕಸ್ ಮಾಡೋದು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಪವರ್ ಅನ್ನೋದು ಪೊಲಿಟಿಯಲ್ಲಿ ಈಗಾಗಲೇ ಮಾಡಿರೋ ಶಾರ್ಟ್ ವಿಡಿಯೋಗಳಲ್ಲಿ ಪವರ್ ಅನ್ನುವಂಥ ಕಾನ್ಸೆಪ್ಟು ಇದೆ, ನೋಡಿರಬಹುದು ನೀವು. ಸೊ ಪವರ್ ಹೇಗೆ ಬದಲಾಗ್ತಾ ಹೋಯಿತು, ಅಧಿಕಾರ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹಸ್ತಾಂತರ ಆಯಿತು, ಅಧಿಕಾರವನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದು ಮುಖ್ಯವಾಗಿ ಪೊಲಿಟಿಯಲ್ಲಿ ಬರುವಂಥ ಪ್ರಶ್ನೆ. ಸೊ ಅದನ್ನು ಫೋಕಸ್ ಆಗಿಟ್ಕೊಂಡು ನಾವು ಈ ಡಿಸ್ಕಷನನ್ನು ಮಾಡ್ತಾ ಇದ್ದೇವೆ. ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಲ್ವಾ? ಸ್ಕ್ರೀನ್ ಮೇಲೆ ಬರಿತಾ ಇರೋದು ವಾಯ್ಸ್ ಎಲ್ಲ ಕ್ಲಿಯರ್ ಇದೆ? ಕ್ಲಿಯರ್ ಇದ್ದರೆ ಎಸ್ ಅಂತ ಹಾಕಿ. NCERTಯಲ್ಲಿ ಒಂದು ಚಾಪ್ಟರ್ ನಾವು ಡಿಸ್ಕಸ್ ಮಾಡಿದ್ದೀವಿ ಮೊದಲೇ. ಟ್ರೇಡಿಂಗಿಗೆ ಅಂತ ಬಂದವರು ರೂಲರ್ ಆಗಿಬಿಟ್ರು ಅಂತ ನೆನಪಾಗ್ತಾ ಇದೆಯಾ? NCERT ಹಿಸ್ಟ್ರಿಯಲ್ಲಿ ಚಾಪ್ಟರನ್ನು ಬ್ರೀಫಾಗಿ ಡಿಸ್ಕಸ್ ಮಾಡಬೇಕಾದ್ರೆ ಹೇಗೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದವರು ಆಮೇಲೆ ರೂಲರ್ಸ್ ಆಗಿಬಿಟ್ರು. ಹಾಗಾಗಿ ಇಲ್ಲಿ ಬರೋ ಪ್ರಶ್ನೆ, ವೈ ಡಿಡ್ ಬ್ರಿಟನ್, ಅಂದರೆ ಬ್ರಿಟನ್ನಿಂದ ಬಂದವರು ಅವರು, ಬ್ರಿಟನ್ನಿಂದ ಬಂದು ಯಾಕೆ ಇಲ್ಲಿ ಬಂದು ರೂಲ್ ಮಾಡಿದ್ರು ಅನ್ನೋದು ಒಂದು ಪಾರ್ಟು ಅಷ್ಟೆ. ಆದರೆ ಆ್ಯಕ್ಚುಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಹೌ ಡಿಡ್, ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದ ಹಾಗೆ ನಾನೇನು ಬರಿತೀನೋ ಅದನ್ನು ನೀವು ಸಹ ರಫ್ ಆಗಿ ಬರ್ಕೊಳ್ತಾ ಹೋದರೆ ಒಳ್ಳೆಯದು. ಹೌ ಡಿಡ್ ಟ್ರೇಡಿಂಗ್ ಕಂಪನಿ, ಹೌ ಡಿಡ್ ಟ್ರೇಡಿಂಗ್ ಕಂಪನಿ become powerful enough to rule India? ಅದು ಮುಖ್ಯವಾದಂಥ ಪ್ರಶ್ನೆ. ಹೌ ಡಿಡ್ ಅ ಟ್ರೇಡಿಂಗ್ ಕಂಪನಿ ಬಿಕಮ್ ಸೋ ಪವರ್ಫುಲ್ ದಟ್ ಇಟ್ ಕ್ಯಾನ್ ರೂಲ್ ಇಂಡಿಯಾ ಅಲ್ವಾ? ಒಂದು ಇಂಥ ದೊಡ್ಡ ದೇಶವನ್ನೇ ಆಳ್ವಿಕೆ ಮಾಡುವಷ್ಟು, ಇದರ ಮೇಲೆ ಅಧಿಕಾರ ಚಲಾಯಿಸುವಷ್ಟು ಪವರ್ಫುಲ್ ಹೇಗಾಯಿತು ಆ ಕಂಪನಿ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಪವರ್ಫುಲ್ ಆದಮೇಲೆ ಆ ಕಂಪ್ನಿ, ಆಮೇಲೆ ಬ್ರಿಟನ್ ಸರ್ಕಾರ ಏನೇನು ರೂಲ್ಸು ಆ್ಯಕ್ಟ್ಗಳನ್ನು ತರುತ್ತೆ ಅದು ಆಮೇಲಿನ ಪಾರ್ಟ್. ಈಗ ಸ್ವಲ್ಪ ಬ್ಯಾಕ್‌ಗ್ರೌಂಡ್ ಸ್ಟೋರಿ ನಾವು ನೋಡ್ತಾ ಹೋಗಬೇಕು. ಸುಮಾರು 15-16ನೇ ಶತಮಾನ ಅಲ್ಲಿಂದ ನಾವು ಶುರು ಮಾಡಬೇಕಾಗುತ್ತೆ. 15th 16th ಸೆಂಚುರಿ. ಆಗಿನ ಪರಿಸ್ಥಿತಿ ಹೇಗಿತ್ತಂತಂದರೆ, ಯುರೋಪ್ ಖಂಡ ಒಂದು ಏಜ್ ಆಫ್ ಎಕ್ಸ್ಪ್ಲೋರೇಷನ್ ಅಂತ ಕರಿತೇವೆ. ಜಗತ್ತನ್ನು ಇನ್ನಷ್ಟು ಅನ್ವೇಷಣೆ ಮಾಡಬೇಕು, ಎಲ್ಲೆಲ್ಲಿ ಏನಿದೆ ತಿಳ್ಕೋಬೇಕು, ವಿಸ್ತರಿಸಬೇಕು ನಮ್ಮ ಸಾಮ್ರಾಜ್ಯವನ್ನು, ನಮ್ಮ ಪವರನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯುರೋಪ್ನಲ್ಲಿರೋ ಪೋರ್ಚುಗಲ್ಲು, ಸ್ಪೇನು, ಇಂಗ್ಲೆಂಡು ಮುಂತಾದಂತಹ ದೇಶಗಳು ಕಾಯ್ತಾ ಇದ್ವು. ನೆದರ್ಲ್ಯಾಂಡ್ ಇರಬಹುದು, ಫ್ರಾನ್ಸ್ ಇರಬಹುದು. ಇವರಿಗೆಲ್ಲ ಏನು ಬೇಕಿತ್ತು ಈಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ?
ಹೊಸ ಸೀ ರೂಟ್ಸ್ ಬೇಕಿತ್ತು, ಸಮುದ್ರ ಮಾರ್ಗ ಬೇಕು. ಸೀ ರೂಟ್ಸ್ ಯಾಕಂದರೆ ಸಮುದ್ರ ಮಾರ್ಗದಿಂದಾನೇ ಹೆಚ್ಚು ಎಫಿಷಿಯೆಂಟ್ ಆಗಿ ಕಡಿಮೆ ಖರ್ಚಿನಲ್ಲಿ ನಾವು ಒಂದು ವಸ್ತುವನ್ನು ಸಾಗಿಸಬಹುದು, ಪಡ್ಕೊಳ್ಬಹುದು. ಸರಕು ಸಾಗಣೆಗೆ ಸಮುದ್ರ ಮಾರ್ಗ ಬಹಳ ಒಳ್ಳೆಯದು. ಯಾರು ಆ ಒಂದು ಸೀ ರೂಟ್ಸ್ ಅಥವಾ ಟ್ರೇಡ್ ರೂಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅವರು ಜಗತ್ತನ್ನೇ ನಿಭಾಯಿಸ್ತಾ ಇರ್ತಾರೆ. ಈಗಲೂ ಸಹ ನಿಮಗೆ ಗೊತ್ತಾಗಿದೆ, ಈಗ ಯಾವ ಒಂದು ಪ್ರದೇಶ ಬಹಳ ಸುದ್ದಿಯಲ್ಲಿರುತ್ತೆ, ಎಲ್ಲಾದರೂ ವಾರ ಆದ ತಕ್ಷಣ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿರೋದು ಯಾವ ಪ್ರದೇಶ, ಸೀ ರೂಟ್ ಅಂದ ತಕ್ಷಣ ಈಗ ಯಾವ ಪ್ರದೇಶದ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್, ಕರೆಕ್ಟ್ ಅಲ್ವಾ? ಯಾರು ಇಂತಹ ಸ್ಟ್ರೇಟ್ಗಳನ್ನು ಅಥವಾ ಇಂತಹ ಆಯಕಟ್ಟಿನ ಸ್ಥಳಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅವರು ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರ್ತಾರೆ. ಯಾಕಂದರೆ ಮುಖ್ಯವಾದ ವಸ್ತುಗಳು ಇಲ್ಲಿಂದಾನೇ ಸಾಗಬೇಕು. ಮತ್ತು ಟ್ರೇಡ್ ಅನ್ನೋದೇ ವೆಲ್ತ್ಗೆ ಮುಖ್ಯವಾದಂತಹ ದಾರಿ ಅಲ್ವಾ? ಟ್ರೇಡ್ ಇದ್ದರೆ ಮಾತ್ರ ವೆಲ್ತ್ ಕ್ರಿಯೇಟ್ ಆಗೋದು. ವೆಲ್ತ್ ಇದ್ದರೆ ಮಾತ್ರ ಆ ಒಂದು ಸಾಮ್ರಾಜ್ಯಗಳು ಸಸ್ಟೇನ್ ಆಗೋದು. ಹಣ, ಅಂತಸ್ತು, ಅಧಿಕಾರ ಎಲ್ಲವೂ ಸಹ ಬರೋದು ವೆಲ್ತಿಂದ. ಸೊ ವೆಲ್ತಿಗೆ ಟ್ರೇಡಿಗೆ ಸಿ ರೂಟ್ಸ್ಗಳು ಬೇಕು. ಈಗ ಹೇಗೆ ಬೇರೆ ಬೇರೆ ಕಂಪ್ನಿಗಳು, ದೊಡ್ಡ ದೊಡ್ಡ ಟೆಕ್ ಜೈಂಟ್ಸ್ ಅಂತೇನು ಕರಿತೇವೆ, ಇವರೆಲ್ಲ ಸೆಮಿ ಕಂಡಕ್ಟರ್ಸು, ಕ್ರಿಟಿಕಲ್ ಮಿನರಲ್ಸು, ಅಡ್ವಾನ್ಸ್ ಟೆಕ್ನಾಲಜಿ, ಇದಕ್ಕೆಲ್ಲ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೂಟ್ಸ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಆದರೆ ಈಗ ನಾವು ಇಲ್ಲಿ ನೋಡ್ತಾ ಇರೋದು 16ನೇ ಶತಮಾನ, 16th ಸೆಂಚುರಿ, ಆಗಿನ ಕಾಲದಲ್ಲಿ. ಆವಾಗ ಮುಖ್ಯವಾಗಿ ಈಗಿನ ಥರ ಕ್ರಿಟಿಕಲ್ ಮಿನರಲ್ಸ್ಗಳೆಲ್ಲ ಆವಾಗ ಇರಲಿಲ್ಲ. ಅಂದರೆ ಅದು ಸುದ್ದಿಯಲ್ಲಿ ಇರಲಿಲ್ಲ ಅಷ್ಟೇ. ಮಿನರಲ್ಸ್ ಭೂಮಿಲಿ ಇರಲಿಲ್ಲ ಅಂತಲ್ಲ, ಕ್ರಿಟಿಕಲ್ ಮಿನರಲ್ಸ್ ಮುಖ್ಯ ಆಗಿರಲಿಲ್ಲ. ಆವಾಗ ಮುಖ್ಯ ಆಗಿರೋದೇನು? ಸ್ಪೈಸಸ್, ಟೆಕ್ಸ್ಟೈಲ್ಸ್, ಸಿಲ್ಕ್, ಪ್ರೀಷಿಯಸ್ ಸ್ಟೋನ್ಸ್ ಮತ್ತು ಕೆಲವೊಂದು ಲಕ್ಸುರಿ ಗೂಡ್ಸ್. ಇದೆಲ್ಲ ಅವರಿಗೆ ಬಹಳ ಮುಖ್ಯ ಆಗಿತ್ತು. ಇದಕ್ಕೆಲ್ಲ ಒಂದು ಬಹಳ ಸೆಂಟರ್ ಪಾಯಿಂಟ್ ಆಗಿ ಇರುವಂತಹ ದೇಶ ನಮ್ಮ ಭಾರತ. ಇದಕ್ಕೆಲ್ಲದಕ್ಕೂ ಒಂದು ಕೇಂದ್ರವಾಗಿ ಆವಾಗ ಗುರುತಿಸ್ಕೊಂಡಿತ್ತು. ಯಾಕೆ ಅಂತಂದರೆ ಪ್ರೊಡಕ್ಷನ್ ಆಗ್ತಾ ಇರೋದು ಭಾರತದಲ್ಲಿ. ಉದಾಹರಣೆಗೆ ಇಲ್ಲಿಂದ ಭಾರತದಲ್ಲಿ, ಇಂಡಿಯಾದಿಂದ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಮರ್ಜ್ ಆಗುತ್ತೆ. ಕಾಟನ್ ಟೆಕ್ಸ್ಟೈಲ್ಸು, ಮತ್ತು ಅದಾದಮೇಲೆ ಸಿಲ್ಕ್, ಪೆಪ್ಪರ್ ಅಂದರೆ ಸ್ಪೈಸಸ್, ಕಾರ್ಡಮಮ್ ಕನ್ನಡದಲ್ಲಿ ಅಂತ ಕರೀತಾರೆ, ಕಾರ್ಡಮಮ್, ಇಂಡಿಗೋ, ಪ್ರೀಷಿಯಸ್ ಸ್ಟೋನ್ಸು, ಈ ಥರ ಹಲವಾರು ವಸ್ತುಗಳು ಭಾರತದಲ್ಲಿ ಅಂದರೆ ಒಂದು ಸಂಸ್ಕರಿಸಲ್ಪಡ್ತಾ ಇದ್ದು, ರಫ್ತಾಗ್ತಾ ಇತ್ತು. ಭಾರತದಲ್ಲಿ ಅದಕ್ಕೆ ಒಂದು ಸ್ಥಾನ ಇತ್ತು. ಏಲಕ್ಕಿ. ಈ ಎಲ್ಲ ಗೂಡ್ಸು ಭಾರತದಲ್ಲಿ ಇತ್ತು. ಇದಕ್ಕೆ ಡಿಮ್ಯಾಂಡ್ ಎಲ್ಲಿತ್ತು ಅಂತಂದರೆ ಯುರೋಪ್ನಲ್ಲಿತ್ತು. ಡಿಮ್ಯಾಂಡ್ ಇರೋದೆಲ್ಲಿ? ಯುರೋಪ್ನಲ್ಲಿ. ಯುರೋಪಿನ ಒಂದು ಪರಿಸ್ಥಿತಿ ನೀವು ನೋಡಿಕೊಂಡ್ರೆ, ನಾವು ಜಿಯೋಗ್ರಫಿ ಕನೆಕ್ಟ್ ಮಾಡಿದರೆ, ಈಗ ಭೂಮಿಯನ್ನು ಕನ್ಸಿಡರ್ ಮಾಡಿ, ಸಮಭಾಜಕ ವೃತ್ತ ಇದೆ, ಮೇಲ್ಗಡೆ ಪೋಲಾರ್ ರೀಜನ್ಸ್ ಇದೆ. ಜಿಯೋಗ್ರಫಿ ಮತ್ತೆ ನೋಡೋಣ ಈ ಒಂದು ರೀಜನ್ಗಳನ್ನು. ಆದರೆ ಯುರೋಪ್ ಖಂಡ ಬರೋದು ಗೊತ್ತಾಗಲಿ, ಇಂಗ್ಲೆಂಡು, ಬ್ರಿಟನ್ ಎಲ್ಲ ಎಲ್ಲಿ ಬರುತ್ತೆ, ಮತ್ತು ಭಾರತ ಎಲ್ಲಿ ಬರುತ್ತೆ, ಆ ಒಂದು ಕಲ್ಪನೆ ಬರಲಿ. ಕೆಳಗಡೆ ಆಫ್ರಿಕಾ ಅಲ್ವಾ, ಈ ಕಡೆ ಸೌತ್ ಅಮೇರಿಕಾ, ಇಲ್ಲಿ ಯುರೋಪ್ ಇದೆ, ಕಲ್ಪನೆ ಬರಬೇಕು. ಯುರೋಪ್ ಖಂಡ ಅಥವಾ ಇಂಗ್ಲೆಂಡ್ ಎಲ್ಲ ಇರೋದು ಉತ್ತರ ಗೋಳಾರ್ಧದಲ್ಲಿ. ಅಲ್ಲಿ ಭಾರತದಷ್ಟು ಸೆಕೆ, ಬಿಸಿಲು ಇರೋದಿಲ್ಲ. ಅವರು ಜಾಸ್ತಿ ಚಳಿ ಅನುಭವಿಸ್ತಾ ಇರ್ತಾರೆ. ಕೋಲ್ಡ್ ಎನ್ವೈರ್ಮೆಂಟ್ ಇರುತ್ತೆ, ಕ್ಲೈಮೇಟ್ ತುಂಬ ಕೋಲ್ಡ್ ಆಗಿರುತ್ತೆ. ಆ ಕೋಲ್ಡ್ ಕ್ಲೈಮೇಟಲ್ಲಿ ಅವರು ಸೇವಿಸುವ ಆಹಾರ ಕಾಪಾಡಿಕೊಳ್ಳಿಕ್ಕೆ, ಬಹಳ ದಿನ ಉಳಿಲಿಕ್ಕೆ, ಮತ್ತು ಪ್ರಕೃತಿಗೆ ತಕ್ಕ ಹಾಗೆ ತಮಗೆ ಬೇಕಾದನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಸ್ಪೈಸಸ್ಗಳು ಬೇಕು. ಈ ಸ್ಪೈಸಸ್ಗಳು, ಈಗ ಉಪ್ಪಿನಕಾಯಿ ಅಂತ ಮಾಡ್ತಾರಲ್ವ, ಉಪ್ಪಿನಕಾಯಿ ಇರಬಹುದು, ನಮ್ಮಲ್ಲೂ ಎಷ್ಟೋ ಸ್ಪೈಸ್ಗಳನ್ನು ಮಾಡ್ತಾರೆ. ಅಥವಾ ಕೆಲವೊಂದು ಹೊಸ ಅಡುಗೆಗಳು ಈಗ ಬರ್ತಾ ಇದೆ.
ಸ್ಪೈಸ್ಗಳಿಂದ ನಾವೇನು ಮಾಡಬಹುದು, ಈ ಪೆಪ್ಪರ್ ಇರಬಹುದು, ಒಂದು ವಸ್ತುವನ್ನು ದೀರ್ಘಕಾಲ ಸಂಗ್ರಹಿಸಿ ಇಡಬಹುದು, ಹಾಳಾಗದಂತೆ ನೋಡ್ಕೊಳ್ಬಹುದು. ಯುರೋಪಿಗೆ ಅಂಥ ಸ್ಪೈಸ್ಗಳು ಬೇಕಿತ್ತು. ಯಾಕಂದ್ರೆ ಅವರಿರೋ ರೀಜನ್ ನೋಡಿ, ಜಿಯೋಗ್ರಫಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಅವರಿರೋ ಪ್ರದೇಶಕ್ಕೆ ಸ್ಪೈಸ್ಗಳ ಅವಶ್ಯಕತೆ ತುಂಬ ಇದೆ. ವಸ್ತುಗಳನ್ನು, ಪದಾರ್ಥಗಳನ್ನು ಹಾಳಾಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ಸ್ಪೈಸ್ಗಳು ಬೇಕು. ಈಗ ಅವರಿಗೆ ಸ್ಪೈಸಿಗೋಸ್ಕರ ಎಲ್ಲಿ ಬರಬೇಕು? ಭಾರತಕ್ಕೆ ಬರಬೇಕು, ಇಂಡಿಯಾಕ್ಕೆ ಬರಬೇಕು. ಮೊದಲೇನಾಗ್ತಾ ಇತ್ತು, ಯುರೋಪಿಯನ್ ಟ್ರೇಡರ್ಸ್ಗಳಿರ್ತಾ ಇದ್ರು. ಯುರೋಪ್ನಲ್ಲಿ ಒಬ್ಬ ಟ್ರೇಡರ್ ಇರ್ತಾ ಇದ್ರು. ಅವರು ಇನ್ನೊಬ್ಬ ಮಿಡ್ಲ್ ಮ್ಯಾನ್ ಮೂಲಕ, ಅಂದರೆ ಯಾರು ಮಧ್ಯವರ್ತಿ, ಆ ಮಿಡ್ಲ್ ಮ್ಯಾನ್ ಮೂಲಕ ಭಾರತದಿಂದ ವಸ್ತುಗಳನ್ನು ತರಿಸ್ಕೊಳ್ತಾ ಇದ್ರು. ತುಂಬ ಬೇರೆ ಬೇರೆ ಮಿಡ್ಲ್ ಮ್ಯಾನ್ಸ್ ಇರ್ತಾ ಇದ್ರು, ಇಂಟರ್ಮೀಡಿಯರ್ಸ್ ಅಂತ ಕರಿತೇವೆ. ಈಗ ಇಂಟರ್ಮೀಡಿಯರ್ಸ್ ಇದ್ದಾಗ ಏನಾಗ್ಬಿಡುತ್ತೆ, ಅದು ಕಾಸ್ಟ್ಲಿ ಆಗುತ್ತೆ ಅಲ್ವಾ? ಅವ್ರ ಚಾರ್ಜು, ಕಮಿಷನ್ ಎಲ್ಲ ಇಟ್ಕೊಳ್ತಾರೆ. ಅವಾಗ ಅದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಆವಾಗ ಯುರೋಪ್ನವರಿಗೆ ಏನನ್ನಿಸ್ತು ಅಂತಂದರೆ, ಯಾಕೆ ಇಂತಹ ಮಧ್ಯವರ್ತಿಗಳು ಬೇಕು? ವೈ ಡೋಂಟ್ ವಿ ರೀಚ್ ಇಂಡಿಯಾ ಡೈರೆಕ್ಟ್ಲಿ ಆ್ಯಂಡ್ ಟ್ರೇಡ್ ಅವರ್ ಸೆಲ್ಫ್? ನಾವೇ ಒಂದು ಸಮುದ್ರ ಮಾರ್ಗ ಹುಡ್ಕೊಂಡು ಟ್ರೇಡ್ ಡೈರೆಕ್ಟಾಗಿ ಮಾಡಿಬಿಡೋಣ ಅಲ್ವಾ? ಆ ಥರ ಅನಿಸ್ಲಿಕ್ಕೆ ಶುರುವಾಯಿತು ಅವರಿಗೆ. ಇವರಿಗೆ ಬೇರೆಯವ್ರಿಗೆ ಕೊಡುವಂಥ ಖರ್ಚು ನೋಡಿ ನಾವೇ ಡೈರೆಕ್ಟಾಗಿ ಟ್ರೇಡ್ ಮಾಡೋಣ ಅನಿಸ್ತು. ಆವಾಗ ಅವರಿಗೆ ಟ್ರೇಡ್ ಮಾಡಬೇಕು ಅಂದರೆ ಏನು ಬೇಕು? ಮೇಲ್ಗಡೆ ಹೋಗಿ ಸಿ ರೂಟ್ ಬೇಕು. ಬಂತು ನೋಡಿ ಇಲ್ಲಿ ಮತ್ತೆ, ಟ್ರೇಡಿಗೆ ಸಿ ರೂಟ್ ಬೇಕು. ಸಿ ರೂಟ್ ಬೇಕು ಅಂದರೆ ಅದಕ್ಕೇನು ಮಾಡಬೇಕು? ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೋಸ್ಕರ ಸ್ಟಾರ್ಟ್ ಆಗಿರೋದು ಏಜ್ ಆಫ್ ಎಕ್ಸ್ಪ್ಲೋರೇಷನ್. ಎಲ್ಲವನ್ನು ಅನ್ವೇಷಣೆ ಮಾಡಬೇಕೀಗ. ಒಂದೊಂದು ಸಾರಿ ನನಗೆ ಈ ಒಂದು ಅನ್ವೇಷಕರ ಗುಣ ಅಥವಾ ಅವರ ಒಂದು ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಬಹಳ ವಿಶಿಷ್ಟ ಅಂತ ಅನಿಸುತ್ತೆ. ನೀವೇ ಥಿಂಕ್ ಮಾಡಿ. ಮೊದಲು ಹೇಳಿದ್ದೆ, ಸಮುದ್ರದಲ್ಲಿ ನೀವು ಹೊರಟ್ರಿ ಅಂತಂದರೆ ಬಹಳ ದೂರ ಹೋದ್ಮೇಲೆ ಯಾವ ಒಂದು ದಡನೂ ಕಾಣಿಸ್ತಾ ಇರೋದಿಲ್ಲ. ಮೊದಲು ಪ್ರಯಾಣ ಮಾಡಿರೋರು ಅದು ಯಾವ ರೀತಿ ಧೈರ್ಯವನ್ನು ಇಟ್ಕೊಂಡಿರಬಹುದು ಅಲ್ವಾ? ಮುಂದೆ ಹೋದರೆ ಏನು ಕಾಣಿಸ್ತಾನೆ ಇರೋದಿಲ್ಲ, ಯಾವ ದಿಕ್ಕಿಗೆ ಹೋದರೆ ಏನು. ಮೊದಲು ಪ್ರಯಾಣ ಮಾಡೋರಿಗೆ ಯಾವ ತರಹದ ಒಂದು ಧೈರ್ಯ ಇರಬಹುದು, ಅಥವಾ ಯಾವುದೋ ಒಂದು ಅನಿವಾರ್ಯತೆಗೆ ಅಷ್ಟು ಒಳಗಾಗಿದ್ದರ ಅವರು, ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಟ್ರೇಡ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಅದು ಟ್ರೇಡಿಗೋಸ್ಕರ ಸಿ ರೂಟ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಲ್ವಾ? ಟ್ರೇಡ್ ಅಂತಂದರೆ ಬರೀ ಬೈಯಿಂಗ್ ಸೆಲ್ಲಿಂಗ್ ಅಷ್ಟು ಮಾತ್ರ ಇರೋದಿಲ್ಲ ಅಲ್ವಾ? ಅದರಿಂದ ವೆಲ್ತ್ ಬರುತ್ತೆ. ವೆಲ್ತಿಂದ ಕಂಟ್ರಿಗಳು ಸಸ್ಟೈನ್ ಆಗುತ್ತೆ. ಯಾರು ಆ ಟ್ರೇಡ್ ರೂಟನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅವರು ಅಲ್ಲಿನ ಪೊಲಿಟಿಕಲ್ ಪವರ್ ಆಗಿ ಬದಲಾಗೋ ಸಾಧ್ಯತೆ ಇರುತ್ತೆ. ಆ ಪ್ಯಾಟರ್ನ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಪದೇ ಪದೇ ಬರುತ್ತೆ. ಈಗ ಯುರೋಪಿನ ದೇಶಗಳು ಏನು ಮಾಡ್ತಾ ಇದೆ? ಸಿ ರೂಟನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಸಾಮಾನ್ಯವಾಗಿ ನೀವು ಕೇಳಿರಬಹುದು, ಭಾರತಕ್ಕೆ ಮೊದಲು ಬಂದವರು ಅಂದರೆ ಕೆಲವರು ಹೇಳ್ತಾರೆ ಭಾರತವನ್ನು ಕಂಡು ಹಿಡಿದಂತಹವ್ರು ಯಾರು ಅಂತ. ಭಾರತ ಕಂಡು ಹಿಡಿಯೋದೇನು, ಭಾರತ ಮೊದಲಿಂದ ಇತ್ತು. ಆದರೆ ಭಾರತಕ್ಕೆ 1498ರಲ್ಲಿ ಯಾರು ಬರ್ತಾರೆ ಕೇಳಿದ್ದೀರಾ? ಹೆಸರು ಗೊತ್ತಿದೆ ಅಲ್ವಾ? 1498ಅಲ್ಲಿ ಪೋರ್ಚುಗೀಸ್ನ ಒಬ್ಬ ನ್ಯಾವಿಗೇಟರ್ ಬರ್ತಾರೆ. ಕರೆಕ್ಟ್, ವಾಸ್ಕೋ ಡ ಗಾಮ ಭಾರತವನ್ನು ಬಂದು ಸೇರ್ತಾರೆ. ಇಲ್ಲಿ ಬಂದು ಕಲ್ಲಿಕೋಟೆ ಅಂತ ಕನ್ನಡದ ಕೆಲವೊಂದು ಬುಕ್ಗಳಲ್ಲಿದೆ. ಕೋಝಿಕೋಡ್ ಅಂತಿರುತ್ತೆ, ಕೋಳಿಕೋಡ್, ಈ ಥರ ಪ್ರೊನೌನ್ಸಿಯೇಷನ್ ಬೇರೆ ಇರಬಹುದು. ಕ್ಯಾಲಿಕಟ್ ಅಂತ ಸಹ ಇದೆ. ಮಲಬಾರ್ ಕೋಸ್ಟ್, ಕೇರಳದ ಒಂದು ಭಾಗಕ್ಕೆ ಬಂದು ಭಾರತವನ್ನು ಅವರು ಹುಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಹಿಸ್ಟ್ರಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ಬಿಡುತ್ತೆ. ಇಷ್ಟು ದಿನ ಭಾರತಕ್ಕೆ ಇದು ಒಂದು ರೂಟ್ ಇತ್ತು ಅಂತ ಗೊತ್ತಿರಲಿಲ್ಲ. ಯುರೋಪ್ನಿಂದ ಒಬ್ಬ ಬಂದು ಏನು ಮಾಡ್ತಾರೆ, ಇಲ್ಲಿ ಭಾರತವನ್ನು ರೀಚ್ ಆಗ್ತಾರೆ. ಅದಾದಮೇಲೆ ನಿಧಾನವಾಗಿ ಪೋರ್ಚುಗಲ್ಲು ಎಸ್ಟಾಬ್ಲಿಷ್ ಮಾಡುತ್ತೆ ಸೆಟ್ಲ್ಮೆಂಟನ್ನು ಭಾರತದಲ್ಲಿ. ಭಾರತದ ಕೋಸ್ಟ್ಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳು ನಿಧಾನವಾಗಿ ಬಂದು ಸೆಟ್ಲ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದೆಲ್ಲ ಆದಮೇಲೆ ಅಷ್ಟು ಬೇಗ ಇಂಗ್ಲೀಷರು ಬಂದುಬಿಡೋದಿಲ್ಲ. ಇಂಗ್ಲೆಂಡ್ ಎಂಟರ್ ಆಗೋದು ಸ್ವಲ್ಪ ಲೇಟರ್ ಪಾರ್ಟಲ್ಲಿ. ಹಿಸ್ಟ್ರಿಯಲ್ಲಿ ನಾವು ಅದನ್ನು ಬೇರೆ ರೀತಿ ನೋಡೋಣ. ಆ ಒಂದು ಎಲ್ಲ ಪ್ರೊಸೆಸ್ಗಳನ್ನು ಕ್ರೊನಲಾಜಿಕಲಿ ನೋಡ್ತಾ ಹೋಗೋಣ. ನಮಗಿಲ್ಲಿ ಮುಖ್ಯ ಆಗೋದು ಇಂಗ್ಲೆಂಡ್. ಸೊ ನಾವು ಡೈರೆಕ್ಟಾಗಿ ಇಂಗ್ಲೆಂಡಿನ ಒಂದು ಸ್ಟೋರಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಅರೌಂಡ್ 1600 ಆವಾಗ ಕ್ವೀನ್ ಎಲಿಜಬೆತ್ I ಅಂತ ಹೇಳ್ತೇವೆ. ಎಲಿಜಬೆತ್ I ಅವರೇನು ಮಾಡ್ತಾರೆ, ಆ ಕ್ವೀನು
ಒಂದು ರಾಯಲ್ ಚಾರ್ಟರ್ ಅಂತ ಗ್ರ್ಯಾಂಟ್ ಮಾಡ್ತಾರೆ. ರಾಯಲ್ ಚಾರ್ಟರ್ ಅಂದರೆ ಒಂದು ರೀತಿ ಹೇಗೆ ರಾಜಾಜ್ಞೆ ರೀತಿ ಅಥವಾ ರಾಜನ ಒಂದು ಅನುಮತಿ ರೀತಿ. ರಾಯಲ್ ಚಾರ್ಟರನ್ನು ಗ್ರ್ಯಾಂಟ್ ಮಾಡ್ತಾರೆ ಯಾರಿಗೆ ಅಂತಂದರೆ ಗ್ರೂಪ್ ಆಫ್ ಇಂಗ್ಲಿಷ್ ಮರ್ಚೆಂಟ್ಸ್. ಗ್ರೂಪ್ ಆಫ್ ಇಂಗ್ಲಿಷ್ ಮರ್ಚೆಂಟ್ಸ್ ಅವರಿಗೆ ರಾಯಲ್ ಚಾರ್ಟರ್ ಸಿಗುತ್ತೆ. ಇದರಿಂದ ಕ್ರಿಯೇಟ್ ಆಗಿರೋದು ಯಾವುದು? ಈ ರಾಯಲ್ ಚಾರ್ಟರ್ ಇಟ್ಕೊಂಡು ಕ್ರಿಯೇಟ್ ಆಗಿರೋದೇ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಈ ಮರ್ಚೆಂಟ್ಗಳು ಸ್ಟಾರ್ಟ್ ಮಾಡಿದ್ದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅಂದರೆ ನೋಡಿ, ಕಂಪನಿಯನ್ನು ಡೈರೆಕ್ಟ್ ಆಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡಿಲ್ಲ. ಅಲ್ಲಿನ ಕ್ವೀನ್ ಎಲಿಜಬೆತ್ ಅಂದರೆ ಅದು ಬ್ರಿಟಿಷ್ ಕ್ರೌನ್ ಅಥವಾ ಇಂಗ್ಲಿಷ್ ಕ್ರೌನ್ ಅಂತ ಕರಿತೇವೆ. ಬ್ರಿಟನ್ನಲ್ಲಿ ನಿಮ್ಗೆ ಗೊತ್ತಿರಬಹುದು, ಕ್ರೌನ್ ಬೇರೆ, ಪಾರ್ಲಿಮೆಂಟ್ ಬೇರೆ. ಪೊಲಿಟಿಯಲ್ಲಿ ಮುಂದೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ಗಳನ್ನು, ಬೇರೆ ಬೇರೆ ತತ್ವಗಳನ್ನು ಕಂಪೇರ್ ಮಾಡಲಿಕ್ಕಿರುತ್ತೆ, ಅವಾಗ ನೋಡೋಣ. ಆದರೆ ಈಗ ಗೊತ್ತಿರಲಿ, ಬ್ರಿಟನ್ನಲ್ಲಿ ಕ್ರೌನ್ ಬೇರೆ, ಪಾರ್ಲಿಮೆಂಟ್ ಬೇರೆ. ರಾಯಲ್ ಚಾರ್ಟರ್ ಇಶ್ಯೂ ಮಾಡಿರೋದು ಇಂಗ್ಲಿಷ್ ಕ್ರೌನ್ ಅಂದರೆ ಅಲ್ಲಿನ ಕ್ವೀನು, ಅಲ್ಲಿನ ಪಾರ್ಲಿಮೆಂಟ್ ಅಲ್ಲ. ಕಂಪನಿ ಕ್ರಿಯೇಟ್ ಮಾಡಿರೋದು ಪಾರ್ಲಿಮೆಂಟ್ ಅಲ್ಲ. ರಾಯಲ್ ಚಾರ್ಟರ್ ಅಂದರೆ ಮತ್ತೇನೂ ಅಲ್ಲ, ಅಂದರೆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಥರ. ಅಲ್ಲಿನ ಮೊನಾರ್ಕು ಅಥವಾ ಅಲ್ಲಿನ ಕ್ವೀನು ಕೆಲವೊಂದು ರೈಟ್ಸ್ಗಳು ನಿಮಗಿದೆ. ಈ ಒಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೆಲವೊಂದು ರೈಟ್ಸ್ ಮತ್ತು ಪ್ರಿವಿಲೇಜಸ್ ಇದೆ ಅಂತ ಹೇಳೋದು. ನಿಮಗೆ ಇಂತಹ ರೈಟ್ಸು ಮತ್ತು ಪ್ರಿವಿಲೇಜಸ್ ಇದೆ ಅಂದರೆ ಇಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ಬೇರೆ ಇಂಡಿವಿಜುವಲ್ಲು, ಆರ್ಗನೈಸೇಷನ್ನು, ಇನ್ಸ್ಟಿಟ್ಯೂಷನ್ನು, ಹೀಗೆ ಯಾರಿಗೆ ಬೇಕಾದರೂ ಇಂತಿಂಥ ಹಕ್ಕುಗಳು ಅಥವಾ ಪ್ರಿವಿಲೇಜಸ್ಗಳು ನಿಮಗಿದೆ ಅಂತ ಅಲೋ ಮಾಡೋದು, ಅವರಿಗೆ ಅವಕಾಶ ಮಾಡಿಕೊಡೋದು. ಈಗ ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನಾಗ್ತಾ ಇದೆ, ಒಂದು ಅವಕಾಶ ಸಿಕ್ತು. ಯಾವುದಕ್ಕೆ ಅಂತಂದರೆ ಈಸ್ಟ್ ಇಂಡಿಯಾ ಅಂತ ಬಂತು ನೋಡಿ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡೀಸ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಸಿಕ್ತು. ಇದು ಈಸ್ಟ್ ಇಂಡೀಸ್ ಅಂತಂದರೆ ಇನ್ನೊಂದು ಯಾವುದು? ಯುರೋಪಿನ ಒಂದು ಭಾಗ. ನೆನಪು ಮಾಡ್ಕೊಳ್ಳಿ, ಬಾಕ್ಸಲ್ಲಿ ಬರಿತೇನೆ ಅಷ್ಟೇ. ಇದು ಯುರೋಪ್. ಮ್ಯಾಪ್ನಲ್ಲಿ ಯುರೋಪ್ ಇಲ್ಲಿದೆ, ಕೆಳಗಡೆ ಆಫ್ರಿಕಾ ಇದೆ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ನಾರ್ತ್ ಅಮೇರಿಕಾ, ಇಲ್ಲಿ ಸೌತ್ ಅಮೇರಿಕಾ, ಮೇಲ್ಗಡೆ ರಷ್ಯಾ, ಇದೆಲ್ಲ ಇದು ಇದೆ ಅಂತ ಇಟ್ಕೊಳ್ಳಿ. ಇದು ಈಸ್ಟ್ ಇಂಡಿಯಾ ಅಂತ ಆವಾಗ ನಾವು ಅಂದರೆ ಅವರು ಕರಿತಾ ಇದ್ರು, ಅದನ್ನು ಆ ರೀತಿ ಹೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಇಲ್ಲಿ. ಹಾಗಾದರೆ ಈ ಕಡೆ ಇರೋದು ಯಾವುದು? ಇದು ಈಸ್ಟ್ ಇಂಡೀಸ್. ಎಸ್, ಈ ಕಡೆ ಇರೋದಕ್ಕೆ ಅವರು ಆವಾಗ ವೆಸ್ಟ್ ಇಂಡೀಸ್. ಈಗ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಎಲ್ಲ ಕೇಳಿರ್ಬೋದು ನೀವು. ವೆಸ್ಟ್ ಇಂಡೀಸ್ ಅಂತ ಈ ಕಡೆ ಇರೋದು. ಈ ಕಡೆ ಇರೋದು ಈಸ್ಟ್ ಇಂಡೀಸು, ಈ ಕಡೆ ಇರೋದು ವೆಸ್ಟ್ ಇಂಡೀಸು. ಮ್ಯಾಪ್ನಲ್ಲಿ ಹಾಗೆ ಅಲ್ವಾ, ಈ ಕಡೆ ಈಸ್ಟ್ ಇರುತ್ತೆ, ಈ ಕಡೆ ವೆಸ್ಟ್ ಇರುತ್ತೆ. ಈ ಕಡೆ ಬರುವಂತಹ ಕಂಪ್ನಿಗಳು ಅವು ಈಸ್ಟ್ ಇಂಡಿಯಾ ಕಂಪ್ನಿಗಳು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಈ ರೀತಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಆ ರೀತಿ ಈ ಕಡೆ ಬರೋರು, ಈಸ್ಟ್ ಭಾಗಕ್ಕೆ ಬರೋರು ಈಸ್ಟ್ ಇಂಡಿಯಾ ಕಂಪನಿಗಳು. ಆ ರೀತಿ ಅವರು ರಾಯಲ್ ಚಾರ್ಟರ್ ಬಿಡುಗಡೆ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಕಡೆ ಈ ಭಾಗದಲ್ಲಿ ವ್ಯಾಪಾರ ನಡೆಸುವ ಒಂದು ಅವಕಾಶ ಸಿಗುತ್ತೆ, ಅಥಾರಿಟಿ ಸಿಗುತ್ತೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನಾಗಿತ್ತು ಮೊದಲು? ಇದೊಂದು ಪ್ರೈವೇಟ್ ಕಮರ್ಷಿಯಲ್ ಕಂಪನಿ. ಸ್ಟಾರ್ಟಿಂಗಲ್ಲಿ ಪ್ರೈವೇಟ್ ಕಮರ್ಷಿಯಲ್ ಕಂಪನಿ. ಪ್ರೈವೇಟ್ ಅಂದ ತಕ್ಷಣ ಅವರಿಗೇನು ಮುಖ್ಯ? ಪ್ರಾಫಿಟ್ ಮುಖ್ಯ. ಮತ್ತು ಇದೊಂದು ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತಾರೆ. ಮುಖ್ಯವಾದ ಗುರಿ ಏನು? ಪ್ರಾಫಿಟ್ ಅರ್ನ್ ಮಾಡೋದು, ಟ್ರೇಡ್ ಮಾಡಿಕೊಂಡು ಪ್ರಾಫಿಟ್ ಅರ್ನ್ ಮಾಡೋದು. ಇಲ್ಲೊಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಬಂತು ನೋಡಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದರೆ ಅದೊಂದು ಬಿಸ್ನೆಸ್ಸು. ಅಲ್ಲಿ ತುಂಬ ಇನ್ವೆಸ್ಟರ್ಗಳಿರ್ತಾರೆ. ಒಬ್ಬರೇ ಒಂದೇ ದೊಡ್ಡ ಮರ್ಚೆಂಟ್ ಅದನ್ನು ನಿರ್ವಹಿಸ್ತಾ ಇರೋದಿಲ್ಲ. ಬೇರೆ ಬೇರೆ ಇನ್ವೆಸ್ಟರ್ಗಳು ಹೂಡಿಕೆ ಮಾಡಿ, ಜಾಯಿಂಟ್ ಅಂತ ಬಂದಿದೆಯಲ್ವಾ, ಜಾಯಿಂಟ್ ಅಕೌಂಟ್ ಅಂತ ನೀವು ಕೇಳಿರಬಹುದು. ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇರೋದಿಲ್ಲ, 2-3 ಜನರು ಅಥವಾ ಹೆಚ್ಚು ಜನರ ಹೆಸರಿನಲ್ಲಿರುತ್ತೆ. ಅದೇ ರೀತಿ ಜಾಯಿಂಟ್ ಸ್ಟಾಕ್ ಅಂತಂದರೆ
ತುಂಬ ಬೇರೆ ಬೇರೆ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಅಂತಹ ಅಲ್ಲಿ ಇನ್ವೆಸ್ಟ್ ಅಂತಂದರೆ ಕ್ಯಾಪಿಟಲ್ ಇರಬಹುದು. ಮತ್ತು ಅದಾದಮೇಲೆ ಇನ್ವೆಸ್ಟ್ ಮಾತ್ರ ಅಲ್ಲ, ಅದರಿಂದ ಏನು ಪ್ರಾಫಿಟ್ ಬರುತ್ತೆ ಅಥವಾ ಏನಾದ್ರು ರಿಸ್ಕ್ ಬಂದರೆ ಅದನ್ನು ಸಹ ಶೇರ್ ಮಾಡ್ಕೋಬೇಕು ಅಲ್ವಾ. ಓನರ್ಶಿಪ್ಪನ್ನು ಶೇರ್ ಮಾಡ್ಕೊಂಡ್ಮೇಲೆ ಪ್ರಾಫಿಟ್ ಬಂದರೂ ಶೇರ್ ಮಾಡ್ಕೋಬೇಕು, ರಿಸ್ಕ್ ಇದ್ದರೂ ಶೇರ್ ಮಾಡ್ಕೋಬೇಕು. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನಾಗಿತ್ತು, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿತ್ತು. ಅವರ ಮುಖ್ಯ ಗುರಿ ಪ್ರಾಫಿಟ್, ಟ್ರೇಡಿಂದ ಪ್ರಾಫಿಟನ್ನು ಗಳಿಸೋದು. ಈ ರೀತಿ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಯಿತು, ಅದರ ಕತೆ ಶುರುವಾಗುತ್ತೆ. ಅದಾದಮೇಲೆ ಏನು ಮಾಡುತ್ತೆ ಅದು, ಓವರ್ಸೀಸ್ ಎಕ್ಸ್ಪೆಡಿಷನ್ಸ್ ಅಂತಂದರೆ ಟ್ರೇಡಿಂಗ್ ರೂಟನ್ನು ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡೋದು. ಟ್ರೇಡಿಂಗ್ ರೂಟು ಅಥವಾ ಲಾಂಗ್ ಟರ್ಮ್ ಕಾಮರ್ಸ್ ಅಂತ ಕರಿತೇವೆ, ಅಥವಾ ಲಾಂಗ್ ಡಿಸ್ಟೆನ್ಸ್ ಕಾಮರ್ಸ್. ತುಂಬ ದೂರದ ಪ್ರದೇಶಗಳಲ್ಲಿ ಹೇಗೆ ಟ್ರೇಡ್ ಮಾಡೋದು, ಅದರ ಮೇಲೆ ಅದು ಫೋಕಸ್ ಮಾಡುತ್ತೆ. ಮತ್ತು ಇಂಗ್ಲೆಂಡಿಂದ ಭಾರತಕ್ಕೆ ಬರಬೇಕು. ಅದಕ್ಕೆ ನೋಡಿ, ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಎಷ್ಟೋ ತಿಂಗಳುಗಳು ಬೇಕಾಗುತ್ತೆ, ಲಾರ್ಜ್ ಶಿಪ್ಸ್ಗಳು ಬೇಕಾಗುತ್ತೆ, ಕ್ರ್ಯೂಸು, ಸಪ್ಲೈ ಅಲ್ವಾ, ಅವರನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅವರಿಗೆ ಫುಡ್ ಬೇಕು. ಈಗ ತುಂಬ ರಿಸ್ಕ್ ಇರುತ್ತೆ, ಅದರಲ್ಲಿ ಖರ್ಚಿರುತ್ತೆ. ಅಷ್ಟು ಖರ್ಚನ್ನು ನಿಭಾಯಿಸಬೇಕು ಅಂತಂದರೆ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಹಾಗಾಗಿ ಒಬ್ಬರೇ ಇಂಡಿವಿಜುವಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಲಿದ್ದು ಕಷ್ಟ ಆಗಿತ್ತು. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಆವಾಗ ಶುರುವಾಗುತ್ತೆ. ತುಂಬ ಜನ ಇನ್ವೆಸ್ಟ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಬಂದಿರುವಂಥ ಕಂಪನಿ, ಅದರ ಒರಿಜಿನಲ್ ಇಂಟೆನ್ಷನ್ ಅಥವಾ ಆಬ್ಜೆಕ್ಟಿವ್ ಏನು, ಭಾರತದಿಂದ ಗೂಡ್ಸನ್ನು ಬೈ ಮಾಡೋದು, ಬೈಯಿಂಗ್ ಫ್ರಮ್ ಇಂಡಿಯಾದಿಂದ ಬೈ ಮಾಡೋದು, ಅದನ್ನು ಆಮೇಲೆ ಯುರೋಪ್ನಲ್ಲಿ ಸೆಲ್ ಮಾಡೋದು. ಇದು ಒರಿಜಿನಲ್ ಇಂಟೆನ್ಷನ್. ಈ ಮೂಲಕ ಏನು ಮಾಡೋದು, ಪ್ರಾಫಿಟ್ ಅರ್ನ್ ಮಾಡೋದು. ಇದೇನು ಕಂಪನಿಯ ಆಬ್ಜೆಕ್ಟಿವ್ ಅಂದರೆ ಒರಿಜಿನಲ್ ಆಬ್ಜೆಕ್ಟಿವ್ ಆಫ್ ಕಂಪನಿ. ಪ್ರಾಫಿಟ್ ಬೇಕು. ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಅವರಿಗೆ ಪಾಪ ಬೇರೆ ಯಾವ ಆಸೆನೂ ಇರಲಿಲ್ಲ. ತಮ್ಮ ವ್ಯವಹಾರ ನೋಡ್ಕೊಂಡು ಹೋಗೋಣ, ಪ್ರಾಫಿಟ್ ಇಟ್ಕೊಂಡು ಹೋಗುತ್ತಾ ಇರೋಣ ಮುಂದೆ, ಅಷ್ಟೇ ಇರೋದು ಅವರಿಗೆ ಇಂಟೆನ್ಷನ್. ಆದರೆ ಮುಂದೆ ಅದು ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಒಂದೊಂದೇ ಸ್ಟೆಪ್ ನಾವು ನೋಡ್ತಾ ಹೋಗ್ತೇವೆ. ಈಗ ಒಂದು ಪಾರ್ಲಿಮೆಂಟ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮದೇ ಆದ ಒಂದು ಬಿಸ್ನೆಸ್ ಇದೆ, ನಿಮ್ಮದೇ ಆದ ಒಂದು ಸರ್ಕಾರ ಇದೆ. ಸರ್ಕಾರದಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ಎಲ್ಲರ ಮೇಲೂ ಎಲ್ಲ ರೂಲ್ಸನ್ನು ಹೇರೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡೋದು, ನಿಮ್ಮದೇ ಬಿಸ್ನೆಸ್ಸಿನ ಉದಾಹರಣೆ ತಗೊಳ್ಳಿ. ಇದು ಕಂಪನಿ ಆಗಿರೋದ್ರಿಂದ ಬಿಸ್ನೆಸ್ ಉದಾಹರಣೆ ಸೆಟ್ ಆಗುತ್ತೆ. ನಿಮ್ಮದೇ ಬಿಸ್ನೆಸ್ ಇದೆ, ಬೇರೆ ಕಡೆಯಿಂದ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀರಿ. ಮೊದಲು ಏನು ಮಾಡ್ತೀರಿ, ವ್ಯಾರ್ ಹೌಸ್, ಒಂದು ಗೋದಾಮು, ಉಗ್ರಾಣ ಅಂತ ಏನು ಕರಿತೇವೆ, ನಿಮ್ಮ ಪ್ರಾಡಕ್ಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ವ್ಯಾರ್ ಹೌಸ್ ಬೇಕು. ವ್ಯಾರ್ ಹೌಸ್ ಸೇಫ್ಟಿಗೆ ಯಾರು ಬೇಕು, ಗಾರ್ಡ್ಸ್ಗಳು ಬೇಕು, ಸೆಕ್ಯೂರಿಟಿ ಗಾರ್ಡ್ ಬೇಕು. ವ್ಯಾರ್ ಹೌಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಚ್ಚು ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ, ಗಾರ್ಡ್ಸ್ಗಳ ಸಂಖ್ಯೆ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಆಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಹೋದಾಗೆ ಅದನ್ನು ದೊಡ್ಡ ಒಂದು ಪ್ರದೇಶದಲ್ಲಿ ತುಂಬ ಸೇಫಾಗಿಡ್ತೀರಿ. ಒಂದು ದೊಡ್ಡ ಯಾವ ರೀತಿ, ಒಂದು ಕೋಟೆಯ ರೀತಿ ಅದನ್ನು ಸೇಫಾಗಿ ಕಾಪಾಡ್ಕೊಳ್ತೀರಿ. ಸುತ್ತಮುತ್ತ ಇರುವಂತಹ ಬೇರೆ ವ್ಯಾಪಾರಿಗಳ ಜೊತೆ ನೆಗೋಷಿಯೇಟ್ ಮಾಡ್ಕೊಳ್ತೀರಿ. ಸೊ ಇದೇ ಕತೆ ಇಲ್ಲಿ ಕಂಪನಿ ಮಾಡ್ತಾ ಇದೆ. ಯಾವುದು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ಫಸ್ಟ್ ಏನು ಮಾಡುತ್ತೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ, ಶಾರ್ಟಾಗಿ ಬರೀತೇನೆ. ಮೊದಲು ಬಂದು ಏನು ಮಾಡುತ್ತೆ, ಟ್ರೇಡಿಂಗ್ ಸೆಂಟರ್ಗಳನ್ನು ಓಪನ್ ಮಾಡುತ್ತೆ. ಟ್ರೇಡಿಂಗ್ ಸೆಂಟರ್, ಅದನ್ನು ಫ್ಯಾಕ್ಟ್ರಿಗಳು ಅಂತ ಅವಾಗ ಕರಿತಾ ಇದ್ರು. ಫ್ಯಾಕ್ಟ್ರಿಗಳು ಅಂತಂದರೆ ಈಗಿನ ಕಾಲದಲ್ಲಿ ನಾವು ಅಂದ್ಕೊಳ್ತೀವಲ್ವಾ, ದೊಡ್ಡ ದೊಡ್ಡ ಉತ್ಪನ್ನಗಳನ್ನು ನಿರ್ಮಾಣ ಮಾಡುವಂಥದ್ದು. ಆ ಫ್ಯಾಕ್ಟ್ರಿ ಅಲ್ಲ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಂತ ಅಲ್ಲ, ಅಂದರೆ ಒಂದು ಟ್ರೇಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ವ್ಯಾರ್ ಹೌಸ್ ಅಂತ ಹೇಳ್ಬೋದು. ಮತ್ತು ಫ್ಯಾಕ್ಟ್ರಿಗಳನ್ನು ನೋಡ್ಕೊಳ್ಳುವಂಥ ಅಫೀಷಿಯಲ್ಸ್ ಇರ್ತಾರಲ್ವಾ, ಅಫೀಷಿಯಲ್ಸ್ ಅವರಿಗೆ ಫ್ಯಾಕ್ಟರ್ಸ್ ಅಂತ ಕರಿತಾ ಇದ್ರು. ಫ್ಯಾಕ್ಟ್ರಿ ನೋಡ್ಕೊಳ್ಳೋರು ಫ್ಯಾಕ್ಟರ್ಸ್. ಈ ಥರ ಈಸ್ಟ್ ಇಂಡಿಯಾ ಕಂಪನಿಗೆ
ಟ್ರೇಡಿಂಗ್ ಸೆಂಟರ್ ಬೇಕಾಯಿತು, ಅದಕ್ಕೆ ನೋಡ್ಕೊಳ್ಳೋರು ಬೇಕಾಯಿತು. ಆಮೇಲೆ 3 ಪ್ರದೇಶಗಳಲ್ಲಿ ಬಹಳ ಪ್ರಮುಖವಾದಂಥ ಫ್ಯಾಕ್ಟ್ರಿಗಳು ತಲೆ ಎತ್ತಿದ್ವು. ಒಂದು ಮದ್ರಾಸು, ಎರಡನೇದು ಬಾಂಬೆ, ಮೂರನೇದು ಕಲ್ಕತ್ತಾ. 3 ಪ್ರದೇಶಗಳಲ್ಲಿ ಅವರ ಫ್ಯಾಕ್ಟ್ರಿಗಳು ಅಥವಾ ಸೆಟ್ಲ್ಮೆಂಟ್ಗಳು ಅಂತ ಹೇಳ್ಬೋದು. ಇಲ್ಲಿ ಫೋರ್ಟ್ ಸೆಂಟ್ ಜಾರ್ಜ್ ಮತ್ತೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ. ಈ ರೀತಿಯಾಗಿ ಇವೆಂಚುವಲಿ ಬ್ರಿಟಿಷರ್ಸ್ ಅಥವಾ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡುತ್ತೆ, ಡೆವಲಪ್ ಮಾಡ್ತಾ ಹೋಗುತ್ತೆ. ಮದ್ರಾಸು, ಬಾಂಬೆ, ಕಲ್ಕತ್ತಾ ಅಂದರೆ ಬೆಂಗಾಲ್. ಇದೇ ಮುಂದೆ ಅವರಿಗೆ ಒಂದು ಬ್ಯಾಕ್ ಬೋನ್ ಆಗಿ ಉಳಿಯೋದು. ಮೊದಲು ಈ ಫೌಂಡೇಶನ್ ಹಾಕ್ತಾ ಇದ್ದಾರೆ ಅವರು. ಟ್ರೇಡಿಂಗಿಗೋಸ್ಕರ ಬಂದರು, ಟ್ರೇಡಿಂಗ್ ಸೆಂಟರನ್ನು ಓಪನ್ ಮಾಡ್ತಾ ಇದ್ದಾರೆ. ಅದರಲ್ಲಿ 3 ಮುಖ್ಯವಾದ ಸ್ಥಳ ಮದ್ರಾಸು, ಬಾಂಬೆ, ಬೆಂಗಾಲ್ ಅಂತಂದರೆ ಕಲ್ಕತ್ತಾ. ಓವರ್ ಆಲ್ ಆಗಿ ಇಲ್ಲಿ ತನಕ ನೋಡಿದ್ದೇನು, ಯುರೋಪಿಗೆ ಟ್ರೇಡಿಂಗ್ ಆಕ್ಸೆಸ್ ಬೇಕಿತ್ತು ಭಾರತದ ಜೊತೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಕ್ರಿಯೇಟ್ ಆಯಿತು, ಅದಕ್ಕೆ ಪ್ರಾಫಿಟ್ ಬೇಕಿತ್ತು. ಒಂದು ಇಲ್ಲಿ ಸೆಟ್ಲ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದಾದ ಮೇಲೆ ಮುಂದೇನಾಗುತ್ತೆ, ಸೆಟ್ಲ್ಮೆಂಟ್ ಏನೋ ಕ್ರಿಯೇಟ್ ಆಯಿತು. ಮಿಡ್ಲಲ್ಲಿ ನಾವು ಯಾವ್ದು ನೋಡಿದ್ವಿ, ಮಿಡ್ಲಲ್ಲಿ ಯಾರ್ದಾದ್ರೂ ಹೆಸರು ಬಂದಿತ್ತಾ ಇಷ್ಟೊತ್ತು ತನಕ? ರೀಕಾಲ್ ಮಾಡ್ಕೊಳ್ಳಿ. ಆವಾಗ ನಾನು ಯಾಕೆ ಕೇಳ್ತಿರ್ತೀನಿ ಅಂತಂದರೆ, ಮಿಡ್ಲಲ್ಲಿ ಯಾರ ಹೆಸರು ಬಂತು ಮೈಂಡಿಗೆ ಅವಾಗವಾಗ ಕ್ವಶನ್ ಮಾಡಿದರೆ ಮಾತ್ರ ಅದು ಸಸ್ಟೇನ್ ಆಗೋದು. ವಾಸ್ಕೋ ಡ ಗಾಮ ಹೆಸರು ಬಂತು, ಮತ್ತಾರ ಹೆಸರು ಬಂದಿತ್ತು ಇಲ್ಲಿ ತನಕ? ಇನ್ಯಾರ ಹೆಸರು ಬಂದಿದೆ? ರಾಯಲ್ ಚಾರ್ಟರ್ ಕೊಟ್ಟವ್ರು ಯಾರು? ಕ್ವೀನ್ ಎಲಿಜಬೆತ್. ಎಸ್, ಕ್ವೀನ್ ಎಲಿಜಬೆತ್. ಸೊ ಎಷ್ಟನೇ ಇಸ್ವಿಯಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ? 1498. ಎಸ್, ಕರೆಕ್ಟ್. ಸೊ ಇಲ್ಲಿ ತನಕ ಏನಾಯಿತು, ಫ್ಯಾಕ್ಟ್ರಿ ಆಯಿತು, ಫ್ಯಾಕ್ಟರ್ಗಳಾಯಿತು, ಅವರದ್ದೇ ಟ್ರೇಡಿಂಗ್ ಸೆಂಟರ್ ಆಯಿತು. ಈಗ ಏನು ಕಿಂಗ್ಡಮಿನ ಕಥೆನೇ ಬರೋದಿಲ್ಲ, ಅಂದರೆ ರೂಲರ್ಸು ಆ ಕಲ್ಪನೆ ಎಲ್ಲ ಆಮೇಲೆ. ಆದರೆ ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಹಿಸ್ಟ್ರಿಯಲ್ಲಿ, ಯಾರೋ ಬಂದು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಕಾರಣ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಲ್ಲ, ಮೇ ಬಿ ನಾವು ತುಂಬ ವೀಕ್ ಆಗಿರಬಹುದು. ಗೊತ್ತಾಗ್ತಾ ಇದೆಯಾ? ಹಿಸ್ಟ್ರಿ ಚೇಂಜಸ್ ನಾಟ್ ಬಿಕಾಸ್ someone becomes stronger, but because someone else become weaker. ಯಾರೋ ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಅಷ್ಟೇನು ಸ್ಟ್ರಾಂಗ್ ಇಲ್ಲದೆ ಇದ್ದರೂ ನಾವು ವೀಕ್ ಆಗಿದ್ದರೆ ನಾವು ತುಳಿತಕ್ಕೆ ಒಳಗಾಗಬಹುದು. ಸೊ ಇದೇ ಪರಿಸ್ಥಿತಿ 18ನೇ ಶತಮಾನದ ಭಾರತದಲ್ಲಿ ಆಗ್ತಾ ಇದೆ. 18th ಸೆಂಚುರಿ ಇಂಡಿಯಾ. 18th ಸೆಂಚುರಿ ಇಂಡಿಯಾದಲ್ಲಿ ಆವಾಗ ಏನಾಗ್ತಾ ಇತ್ತು ಅಂತಂದರೆ, ಆವಾಗಿರುವಂಥ ಮೊಘಲ್ ಎಂಪೈರ್ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅದರ ಕತೆ. ಈಗ ಇಂಗ್ಲೀಷರು ಎಂಟ್ರಾಗಿದ್ದಾರೆ. ಎಂಟ್ರಾದಾಗ ಭಾರತದಲ್ಲಿ ಏನು ಪರಿಸ್ಥಿತಿ ಇದೆ, ಮುಘಲ್ ಎಂಪೈರ್ನ ಕತೆ ಯಾವ ಥರ ಎಲ್ಲಿಗೆ ಬಂದು ತಲುಪಿತ್ತು. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಫಸ್ಟ್ ಬಂದಾಗ ಮೊಘಲ್ ಎಂಪೈರ್ ಅಂತಂದರೆ ಎಂತೆಂತಹ ಗ್ರೇಟ್ ರೂಲರ್ಸ್ ಇದ್ದಾರೆ ಅದರಲ್ಲಿ. ಅಕ್ಬರ್, ಜಹಾಂಗೀರ್, ಶಾಜಹಾನ್, ಔರಂಗಜೇಬ್, ಇಂಥ ಶ್ರೇಷ್ಠವಾದ ಜಗತ್ಪ್ರಸಿದ್ಧ ನಾಯಕರೆಲ್ಲ ಅದರಲ್ಲಿದ್ದಾರೆ. ಮೋಸ್ಟ್ ಪವರ್ಫುಲ್ ಎಂಪೈರ್ಸ್ ಇನ್ ದ ವರ್ಲ್ಡ್ ಅಂತ ಅದಕ್ಕೆ ಕರಿತಾ ಇದ್ರು. ಮೊಘಲ್ ಎಂಪೈರ್ ಅಂತಂದರೆ ಒಂದು ಕಾಲದಲ್ಲಿ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ನು, ಮತ್ತು ರೆವೆನ್ಯೂ ಸಿಸ್ಟಮು, ಆರ್ಮಿ, ಸಿಟಿ, ಟ್ರೇಡು ಎಲ್ಲದರಲ್ಲೂ ಮೊಘಲ್ ಎಂಪೈರ್ ಫ್ಲರಿಶಿಂಗ್ ಅಂತಂದರೆ ತುಂಬ ಸಮೃದ್ಧವಾಗಿರುತ್ತು. ಹೌದು, ಲಾರ್ಜ್ ಏರಿಯಾ ಎಲ್ಲದರಲ್ಲೂ ಮೊಘಲ್ ಎಂಪೈರ್ ಅನ್ನೋದು ಅಷ್ಟು ತುಂಬ ದೊಡ್ಡ ಪ್ರಮಾಣದಲ್ಲಿ ತನ್ನ ವ್ಯಾಪ್ತಿಯನ್ನು ವಹಿಸ್ಕೊಂಡಿತ್ತು ಅಲ್ವಾ. ಫಾರಿನ್ ಟ್ರೇಡಿಂಗ್ ಕಂಪ್ನಿ, ಯಾವುದೋ ಒಂದು ದೇಶದಿಂದ ಬಂದಿರುವಂಥ ಟ್ರೇಡಿಂಗ್ ಕಂಪ್ನಿ ಇಷ್ಟು ದೊಡ್ಡ ಎಂಪೈರನ್ನು ಚಾಲೆಂಜ್ ಮಾಡೋದು ಇಂಪಾಸಿಬಲ್. ಹಾಗಾಗಿ ಆ ಕಂಪ್ನಿ ಏನು ಮಾಡುತ್ತೆ, ಕಂಪ್ನಿ ಫಾಲೋಡ್ ಒನ್ ರೂಲ್. ನಾವು ಇವರನ್ನೆಲ್ಲ ಎದುರು ಹಾಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸೊ ಕಂಪ್ನಿ ಏನಂತ ಅಂತ ಹೇಳುತ್ತೆ, ರೆಸ್ಪೆಕ್ಟ್ ದಿ ರೂಲರ್. ಅವರಿಗೆ ರೆಸ್ಪೆಕ್ಟ್ ಕೊಡೋಣ, ರೆಸ್ಪೆಕ್ಟ್ ದಿ ರೂಲರ್. ರೆಸ್ಪೆಕ್ಟ್ ಕೊಟ್ಟರೆ ನಮಗೇನು ಸಿಗುತ್ತೆ, ಪ್ರಿವಿಲೇಜಸ್ ಸಿಗಬಹುದು. obtain trading privileges, trading privileges and
ಫೋಕಸ್ ಆನ್ ಬಿಸ್ನೆಸ್. ನಮ್ಮ ವ್ಯವಹಾರ ನೋಡ್ಕೊಂಡು ಇರೋಣ ನಾವು. ಇದು ಕಂಪ್ನಿಯ ಮನಸ್ಥಿತಿ ಆವಾಗ. ಮೊಘಲ್ ಎಂಪೈರ್ನೆಲ್ಲ ಎದುರು ಹಾಕೊಳ್ಳೋದು ಸಾಧ್ಯನೇ ಇಲ್ಲ. ಅವರನ್ನ ಗೌರವಿಸ್ಕೊಂಡು ಅವರಿಂದ ಬೇಕಾಗಿರೋ ಪ್ರಿವಿಲೇಜ್ ಪಡ್ಕೊಂಡು ನಮ್ಮ ಬಿಸ್ನೆಸ್ ನೋಡ್ಕೊಂಡು ಹೋಗೋಣ. ಇಷ್ಟೇ ಕಂಪ್ನಿಯ ಒಂದು ಥಾಟ್ ಆವಾಗ. ಆದರೆ ಆ ಎಂಪೈರ್ ಹಾಗೆ ಮುಂದುವರಿಯೋದಿಲ್ಲ. ಎವ್ರಿ ಎಂಪೈರ್ನಲ್ಲೂ ಅದೇ ಕತೆ ಬರುತ್ತೆ ಮುಂದೆ. ನಾವು ಹಿಸ್ಟ್ರಿ ಡಿಸ್ಕಸ್ ಮಾಡಬೇಕಾದ್ರೆ ಆವಾಗ ನಿಮ್ಗೆ ಗೊತ್ತಿರುತ್ತೆ. ಮೊಘಲ್ ಎಂಪೈರು ಸಹ ಎಕ್ಸೆಪ್ಷನ್ ಅಲ್ಲ. ಯಾವಾಗ ಔರಂಗಜೇಬನ್ ಡೆತ್ ಆಗುತ್ತಲ್ವ, ಔರಂಗಜೇಬ್ ಡೆತ್ ಆದ ತಕ್ಷಣ ನಿಧಾನವಾಗಿ ಒಂದೊಂದೇ ಫ್ಯಾಕ್ಟರ್ಗಳು, ಬೇರೆ ಬೇರೆ ಫ್ಯಾಕ್ಟರ್ಗಳು ತಲೆ ಎತ್ತುತ್ತಾ ಹೋಗುತ್ತೆ. ಅವನ ಡೆತ್ತಿಂದಾನೇ ಎಲ್ಲ ಆಯಿತು ಅಂತಲ್ಲ, ಆದರೆ ಇಂಟರ್ ಕನೆಕ್ಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಅಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು. ಅಷ್ಟು ದೊಡ್ಡ ಸಾಮ್ರಾಜ್ಯ ಇದ್ದ ಮೇಲೂ ಅದನ್ನು ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಮ್ಯುನಿಕೇಷನ್ ತುಂಬ ಸ್ಲೋ ಆಗಿತ್ತು. ಮುಂದೆ ಬರುವಂತಹ ಸಕ್ಸಸರ್ಸ್ ಅಂತ ಕರಿತೇವೆ, ಅವರು ತುಂಬ ವೀಕ್ ಆಗಿದ್ರು. ಅದರ ಜೊತೆ ರೀಜ್ನಲ್ ಪವರ್ಸ್, ಪ್ರಾದೇಶಿಕವಾದಂತಹ ಕೆಲವು ಸಾಮ್ರಾಜ್ಯಗಳು ಅಥವಾ ಕೆಲವು ಅಧಿಕಾರಿ ವ್ಯಕ್ತಿಗಳು ತಮ್ಮ ಪವರನ್ನು ಹೆಚ್ಚು ತೋರ್ಪಡಿಸಲಿಕ್ಕೆ ಶುರು ಮಾಡಿದ್ರು. ರೈಸ್ ಆಫ್ ರೀಜ್ನಲ್ ಪವರ್. ಪ್ರಾವಿನ್ಸ್ಗಳು ಅಂತ ಕರಿತೇವೆ. ಬೆಂಗಾಲ್ ಇರಬಹುದು, ಅವಧ್, ಹೈದರಾಬಾದು, ಹಿಸ್ಟ್ರಿ ಪಾರ್ಟ್ ಅದು. ಹಾಗೆ ಅದರ ಜೊತೆ ಎಕ್ಸ್ಟರ್ನಲ್ ಇನ್ವೇಷನ್ನು, ಅಹಮದ್ ಶಾ ಅಬ್ದಾಲಿ, ಈ ರೀತಿಯಾದಂಥ ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇದೆ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎರಡೂದ್ರಿಂದಾಗಿನೂ ಮತ್ತು ಔರಂಗಜೇಬನ ಕೆಲವೊಂದು ಪಾಲಿಸಿಗಳಿಂದ ಈ ಥರ ಆ ಒಂದು ಮೊಘಲ್ ಎಂಪೈರ್ ಡಿಕ್ಲೈನ್ ಆಗ್ತಾ ಬಂತು. ಒಂದೇ ದಿವಸಕ್ಕೆ, ಒಂದೇ ರಾತ್ರಿಲೇ ಡಿಕ್ಲೈನ್ ಆಗಿದ್ದಲ್ಲ. ಡಿಕ್ಲೈನ್ ಆಗಿತ್ತು ಅಂತ ತಕ್ಷಣ ಡಿಸಪಿಯರ್ ಆಯಿತು ಅಂತಲ್ಲ. ಇದೆ, ಎಂಪೈರ್ ಇದೆ, ಆದರೆ ಸ್ಟ್ರಾಂಗ್ ಆಗಿಲ್ಲ. ಎಂಪೈರ್ ಸ್ಟಿಲ್ ಕಂಟಿನ್ಯೂ ಟು ಎಕ್ಸಿಸ್ಟ್. ಹವೆವರ್ ಎಕ್ಸಿಸ್ಟ್ ಅಂತ ಇಲ್ಲಿ, ಹವೆವರ್ ರಿಯಲ್ ಪೊಲಿಟಿಕಲ್ ಅಥಾರಿಟಿ ಡಿಕ್ಲೈನ್ ಆಗಿರೋದೇನು? ರಿಯಲ್ ಪೊಲಿಟಿಕಲ್ ಅಥಾರಿಟಿ. ಡಿಕ್ಲೈನ್ ಆಯಿತು. ರೀಜ್ನಲ್ ರೂಲರ್ಸ್ಗಳು ಹೆಚ್ಚು ಪವರನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮೊಘಲ್ ಎಂಪೈರ್ನ ಪೊಲಿಟಿಕಲ್ ಅಥಾರಿಟಿ ಡಿಕ್ಲೈನ್ ಆಗ್ತಾ ಬಂತು. ಈಗ ಕನೆಕ್ಟ್ ಮಾಡಿ ಎಲ್ಲವನ್ನ. ಒಂದು ಸಾರಿ ಪವರ್ಫುಲ್ ಎಂಪೈರ್ ಇತ್ತು, ಈಗೇನಾಗ್ಬಿಟ್ಟಿದೆ, ಅದು ಬ್ರೇಕ್ ಆಗಿದೆ. ತುಂಬ ರೀಜ್ನಲ್ ಪವರ್ಸ್ಗಳಿದೆ, ಒಂದು ಡಾಮಿನೆಂಟ್ ಅಥಾರಿಟಿ ಇಲ್ಲ. ನೋಡಿ ಈಗ ಸಿಚುವೇಶನ್ ಏನು? there is no dominant authority. ಒಂದು ಡಾಮಿನೆಂಟ್ ಅಥಾರಿಟಿ ಇಲ್ಲ, ತುಂಬ ಪವರ್ಸ್ಗಳಿದೆ, ರೀಜ್ನಲ್ ಪವರ್ಸ್ಗಳು. ಈಗ ಇವರೆಲ್ಲ ಏನು ಸ್ಟಾರ್ಟ್ ಆಗುತ್ತೆ? ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಇದೆ ಅಂದ ತಕ್ಷಣ ಅಲ್ಲಿ ಅಲಯನ್ಸ್ಗಳು. ಅಲಯನ್ಸ್ ಅಂತಂದರೆ ಏನು? ಮೈತ್ರಿಕೂಟ ಇರಬಹುದು ಅಥವಾ ಶತ್ರುಪಾಳಯ ಇರಬಹುದು. ಅಲಯನ್ಸ್ಗಳು ಜಾಸ್ತಿ ಆಗುತ್ತೆ. ರೀಜ್ನಲ್ ಕಾನ್ಫ್ಲಿಕ್ಟ್ಗಳು ರೈಸ್ ಆಗ್ತಾ ಹೋಗುತ್ತೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಈಗ ಒಬ್ಬರು ಎಲ್ಲವನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಎಲ್ಲ ಅವರವರಲ್ಲೇ ಜಗಳ ಆಡ್ಕೊಳ್ಳಿಕ್ಕೆ ಅಥವಾ ಅವರಲ್ಲೇ ಒಂದು ಗುಂಪುಗಾರಿಕೆ ಅಂತ ಹೇಳ್ತೀವಲ್ವಾ, ಆ ರೀತಿ ಅಲಯನ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಆಪರ್ಚುನಿಟಿ ಥರ ಕಾಣಿಸುತ್ತೆ. ಇದನ್ನು ಉಪಯೋಗಿಸ್ಕೊಳ್ಬೇಕು ನಾವು. ಈ ಪೊಲಿಟಿಕಲ್ ವ್ಯಾಕ್ಯೂಮನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಕಂಪನಿಗೆ ಗೊತ್ತಾಗುತ್ತೆ. ಆವಾಗ ನಿಧಾನವಾಗಿ ಕಂಪ್ನಿ ಏನು ಮಾಡುತ್ತೆ ನೋಡೋಣ. ಹೇಗೂ ಕಾಂಪಿಟೇಷನ್ ಇದೆ ಇವರಲ್ಲೇ, ನಾವ್ಯಾಕೆ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನ ಎತ್ಕಟ್ಟಬಾರ್ದು ಅಲ್ವಾ?
ಒಬ್ರ ವಿರುದ್ಧ ಇನ್ನೊಬ್ರನ್ನ ಎತ್ಕಟ್ಟಿ ಅವರಲ್ಲೇ ಜಗಳ ಆಡ್ಕೊಳ್ಳಿ, ಸತ್ರು ಅಂದರೆ ಸಾವನ್ನಪ್ಪಿದ್ರು ಅವರೇ, ಉಳಿದ್ರು ಅವರೇ ಅಲ್ವಾ. ಹಾಗಾಗಿ ನಮಗೇನಾದರೂ ಲಾಭ ಆಗುತ್ತಾ ನೋಡೋಣ, ಅಷ್ಟೇ ಅವ್ರ ಗುರಿ. ಆವಾಗ ಕೆಲವು ವಾರ್ಗಳು ನಡೆಯುತ್ತೆ. ಇಂತಹ ಕರ್ನಾಟಿಕ್ ವಾರ್ಗಳು ಅಂತ ನಡೆಯುತ್ತೆ. ಕರ್ನಾಟಿಕ್ ವಾರ್ಸ್ ನಡೆಯುತ್ತೆ. ಕರ್ನಾಟಿಕ್ ವಾರ್ ಅಂತಂದರೆ ಹಿಸ್ಟ್ರಿಯಲ್ಲಿ ಬರುತ್ತೆ. ಕರ್ನಾಟಿಕ್ ರೀಜನ್, ಈಗ ನಾವು ಕರ್ನಾಟಕ, ಈ ಆಂಧ್ರ ಪ್ರದೇಶ, ಹೈದರಾಬಾದು ಈ ಒಂದು ಭಾಗದಲ್ಲಿ ಆ ಥರ ವಾರ್ಗಳು ನಡೀತಾ ಇರುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇರುತ್ತೆ, ಅದ್ರ ಜೊತೆ ಬ್ರಿಟಿಷ್ ಒಂದೇ ಬಂದಿದ್ದಲ್ಲ, ಇದ್ರ ಜೊತೆ ಫ್ರೆಂಚು ಬಂದಿದ್ದಾರೆ ನಮ್ಮ ದೇಶಕ್ಕೆ. ಈ ಕಂಪ್ನಿಗಳಿಗೆ ಹೇಗಾದರೂ ಮಾಡಿ ಇಲ್ಲಿ ಪವರನ್ನು ನಾವು ಪಡ್ಕೋಬೇಕು ಅಂತ ಈಗ ಎರಡು ಫ್ರಂಟಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಗಮನಿಸಿ ನೀವು, ಎರಡು ರೀತಿಯಲ್ಲಿ ಕಾಂಪಿಟೇಷನ್ ಇದೆ. ಒಂದು ಇಂಟರ್ನಲ್ ಕಾಂಪಿಟೇಷನ್, ಅಂದರೆ ನಮ್ಮ ದೇಶದ ಒಳಗಿನ ರೀಜ್ನಲ್ ಪವರ್ಸ್ಗಳ ನಡುವೆ ಕಾಂಪಿಟೇಷನ್. ಇನ್ನೊಂದು ಕಾಂಪಿಟೇಷನ್ ಯಾವುದು? ಎಕ್ಸ್ಟರ್ನಲ್ಲು. ಯಾರು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಹೊರಗಡೆಯಿಂದ ಬಂದವರು. ಅವರಿಗೂ ನಮ್ಮ ದೇಶದಲ್ಲಿರೋ ಪವರ್ ಬೇಕು. ಅವರಲ್ಲೂ ಕಾಂಪಿಟೇಷನ್ನು, ನಮ್ಮೊಳಗಡೆನೂ ಕಾಂಪಿಟೇಷನ್. ಈಗ ಕೆಲವು ಗುಂಪುಗಳನ್ನು ಅವರಲ್ಲೇ ಮಾಡಿಕೊಂಡು ಯುದ್ಧಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಫ್ರೆಂಚ್ ಪರ ಇರ್ತಾರೆ, ಕೆಲವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಪರ ಇರ್ತಾರೆ. ಯುದ್ಧಗಳನ್ನು ನಾವು ಇಲ್ಲಿ ಡೀಪಾಗಿ ಡಿಸ್ಕಸ್ ಮಾಡೋದಿಲ್ಲ. ಪೊಲಿಟಿಯಲ್ಲಿ ನಾವು ಜಸ್ಟು ಈ ಥರ ಒಂದು ಹಂತ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೇವೆ ಅಷ್ಟೇ, ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ, ಕನೆಕ್ಟಿವಿಟಿ ಸಿಗ್ಲಿಕ್ಕಷ್ಟೇ. ಕರ್ನಾಟಿಕ್ ವಾರ್ ಆಗುತ್ತೆ. ಕರ್ನಾಟಿಕ್ ವಾರ್ ಮುಗಿದ ತಕ್ಷಣ ಬ್ರಿಟಿಷರಿಗೆ ಏನನ್ಸುತ್ತೆ ಅಂತಂದರೆ, ತಕ್ಷಣ ನಾವು ಭಾರತವನ್ನು ಕಾಂಕರ್ ಮಾಡ್ಲಿಕ್ಕೆ ಹೋಗಬಾರ್ದು. ನಾವೇನು ಮಾಡಬೇಕು? ನಿಧಾನವಾಗಿ ಒಂದೊಂದೇ ಸ್ಟೆಪ್ ಮೂಲಕ ಹೋಗಬೇಕು. ಭಾರತವನ್ನು ತಕ್ಷಣ ನಾವು ಗೆಲ್ಲಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಬೇರೆ ಬೇರೆ ವಿಧಾನಗಳನ್ನ ಉಪಯೋಗಿಸ್ಕೊಳ್ಬೇಕು. ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ ಅವರು. ಕರ್ನಾಟಿಕ್ ವಾರ್ ಆದಮೇಲೆ ಬ್ರಿಟಿಷರಿಗೆ ಏನನ್ಸುತ್ತೆ ಅಂತಂದರೆ, ಚೇಂಜ್ ಮಾಡಬೇಕು. ಈಗ ಕಾರ್ಯತಂತ್ರ, ರಣತಂತ್ರ ಅಂತ ಹೇಳ್ತೀವಲ್ವಾ, ಸ್ಟ್ರಾಟಜಿ ಚೇಂಜ್ ಮಾಡ್ಕೊಳ್ಳೋಣ. ಈಗ ಕತ್ತಿಯಿಂದ ರಾಜ್ಯ ಗೆಲ್ಲಲಿಕ್ಕಾಗದೇ ಇದ್ದರೆ ನಾವು ನಮ್ಮ ಇನ್ಫ್ಲೂಯೆನ್ಸಿಂದ ರಾಜ್ಯ ಗೆಲ್ಲೋಣ, ರಾಜಕೀಯ ಪ್ರಭಾವ ಗಳಿಸೋಣ, ಪ್ರಾಫಿಟ್ ಸರಿಯಾಗಿ ಇಟ್ಕೊಳ್ಳೋಣ. ಕಂಪ್ನಿಗೆ ಬರೆಯೋ ಮುಖ್ಯವಾಗದೇ ಗುರಿ, ಪ್ರಾಫಿಟ್ಟು ವಿತ್ ಪವರ್. ಆ ಹಂತಕ್ಕೆ ಕಂಪ್ನಿ ಬರುತ್ತೆ. ಯಾವ ಒಂದು ಹಂತದಲ್ಲಿ ಕಂಪ್ನಿ ಬಂದಿತ್ತು, ಎಂಟ್ರಾಗಿತ್ತು 1600 ಮರ್ಚೆಂಟಾಗಿ ಎಂಟ್ರಾಗಿದ್ದು, ಬೈ ಮಿಡ್ 18th ಸೆಂಚುರಿ ಬರೋ ತನಕ ಆವಾಗ ಮರ್ಚೆಂಟ್ ಆಗಿರೋದು ಈಗ ಏನಾಯಿತು, ಒಂದು ಪೊಲಿಟಿಕಲ್ ಪ್ಲೇಯರ್ ಆಗಿ ತನ್ನನ್ನು ತಾನು ರೂಪಿಸ್ಕೊಳ್ಳಿಕ್ಕೆ ನೋಡ್ತಾ ಇದೆ. ಆವಾಗ ಬರೀ ಫ್ಯಾಕ್ಟ್ರಿಗಳಿತ್ತು, ಫ್ಯಾಕ್ಟ್ರೀಸ್ ಇತ್ತು. ಈಗ ಫೋರ್ಟಿಫೈಡ್ ಸೆಟ್ಲ್ಮೆಂಟ್, ಮೇಲ್ಗಡೆ ಫೋರ್ಟ್ ವಿಲಿಯಂ ಅಂತೆಲ್ಲ ಹೇಳಿದ್ವಲ್ವಾ, ಅಂದರೆ ಅವರದೇ ಆದ ಸೆಟ್ಲ್ಮೆಂಟ್ಗಳು ಹೆಚ್ಚು ಎಸ್ಟಾಬ್ಲಿಷ್ ಆಗಿದೆ. ಫೋರ್ಟಿಫೈಡ್ ಸೆಟ್ಲ್ಮೆಂಟ್ಸ್. ಬರೀ ಕಮರ್ಷಿಯಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರೋರು ಈಗ ಪೊಲಿಟಿಕಲ್ ಅಲಯನ್ಸ್ ಮಾಡ್ಕೊಳ್ತಾರೆ. ಟ್ರೇಡ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇರೋರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾರೆ. ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಗ್ರ್ಯಾಜುವಲ್ ಆಗಿ ಆಗ್ತಾ ಇದೆ. ಈಗ ಇನ್ನೊಂದು ಸಮಸ್ಯೆ ಬರುತ್ತೆ, ಅಂದರೆ ಕಂಪ್ನಿಯವರಿಗೆ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತಂದರೆ ಉಳಿದಿರೋ ಕಾಂಪಿಟೇಟರ್ಸ್ಗಳಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಪ್ರೊಟೆಕ್ಷನ್ನಿಗೆ ಏನು ಬೇಕು? ಮಿಲಿಟರಿ ಫೋರ್ಸ್ ಬೇಕು. ಬಿಸ್ನೆಸ್ ಮೆನ್ನು, ಮರ್ಚೆಂಟ್ಗಳ ಹತ್ರ ಅಷ್ಟು ಮಿಲಿಟರಿ ಸ್ಟಾರ್ಟಿಂಗಲ್ಲಿ ಹೇಗೆ ಬರಬೇಕು? ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಮಿಲಿಟರಿ ಫೋರ್ಸ್ ಬೇಕು. ಮಿಲಿಟರಿ ಫೋರ್ಸ್ ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ದೇಶದಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕು. ಅದಕ್ಕೋಸ್ಕರ ಅವರು ಮುಖ್ಯವಾಗಿ ತಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾರೆ. ಮಿಲಿಟರಿ ಫೋರ್ಸು ಬೇಕು, ತಮ್ಮ ಪವರನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಪೊಲಿಟಿಕಲ್ ಇನ್ಫ್ಲೂಯೆನ್ಸಿಗೋಸ್ಕರ ಮತ್ತು ಟೆರಿಟೋರಿಯಲ್ ಕಂಟ್ರೋಲ್ ಅಲ್ವಾ, ಯಾವುದಾದ್ರೂ ಒಂದು ರೀಜನನ್ನು ನೀವು ಕಂಟ್ರೋಲ್ ಮಾಡಿದರೆ ಮಾತ್ರ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡಿದರೆ ಮಾತ್ರ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗೋದು. ಟೆರಿಟೋರಿಯಲ್ ಕಂಟ್ರೋಲ್.
ಈ ರೀತಿ ಮೊಘಲ್ ಎಂಪೈರ್ ಇರೋದು, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನಿಧಾನವಾಗಿ ಆ ವ್ಯಾಕ್ಯೂಮನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟ್ ಮಾಡಿದ ಮೇಲೆ ಇರುವಂಥ ರೀಜ್ನಲ್ ರೂಲರ್ಸ್ಗಳ ನಡುವೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪ್ನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಮತ್ತು ಇಂಗ್ಲೀಷು, ಹೀಗೆ ಬೇರೆ ಬೇರೆ ಅವ್ರ ನಡುವೆನೇ ಯುದ್ಧಗಳು, ಕರ್ನಾಟಿಕ್ ವಾರ್ಗಳು ನಡೆಯುತ್ತೆ. ಮತ್ತು ಇದಾದಮೇಲೆ ಅಲ್ಲಿಗೆ ಅಷ್ಟು ವಾರ್ ನಿಲ್ಲೋದಿಲ್ಲ. ಹಿಸ್ಟ್ರಿಯಲ್ಲಿ ಡೀಟೇಲ್ ಆಗಿ ನೋಡ್ತೇವೆ. ಬ್ಯಾಟಲ್ ಆಫ್ ಪ್ಲಾಸಿ ಕದನ 1757ರಲ್ಲಿ ನಡೆಯೋದು. ಮತ್ತು ಬ್ಯಾಟಲ್ ಆಫ್ ಬಕ್ಸಾರ್ 1764ರಲ್ಲಿ ನಡೆಯೋದು. ಪ್ಲಾಸಿ ಕದನ ಮುಗಿದ ಮೇಲೆ ಇಂಗ್ಲಿಷರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಹೆಚ್ಚಾಗುತ್ತೆ. ಬೆಂಗಾಲ್ನಲ್ಲಿ ತನ್ನ ಇನ್ಫ್ಲೂಯೆನ್ಸನ್ನು ಕಂಪನಿ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅದೇ ಬಕ್ಸಾರ್ ಕದನ ಮುಗಿದ ಮೇಲೆ ಈ ಒಂದು ಕದನದ ಒಂದು ಪರಿಣಾಮದಿಂದ ಕಂಪನಿಗೆ ಏನು ಸಿಗುತ್ತೆ? ಲೀಗಲ್ ಅಥಾರಿಟಿ ಟು ಕಲೆಕ್ಟ್ ರೆವೆನ್ಯೂ. ಏನಂತ ಕರೀತಾರೆ? ಯಾವ ರೈಟ್ಸ್ ಅಂತ ಕರೀತಾರೆ? ಮೊದಲು ಓದ್ದವರಿದ್ರೆ ಕೇಳಿದ್ದೀರಾ? ಏನು ರೈಟ್ಸ್ ಅದು? ಡಿ ಇಂದ ಸ್ಟಾರ್ಟ್ ಆಗುತ್ತೆ, ಹೇಳಿ ನೋಡೋಣ. ಎಸ್, ಕರೆಕ್ಟ್. ದಿವಾನಿ ರೈಟ್ಸ್ ಅಂತ ಕರೀತಾರೆ. ರೆವೆನ್ಯೂ ಕಲೆಕ್ಟ್ ಮಾಡುವಂಥ ರೈಟ್ಸ್. ಎಸ್, ಇಲ್ಲಿ ತನಕ ಬಂದಿದೆ ಕಂಪ್ನಿ. ಬೇರೆ ಬೇರೆ ಕದನಗಳ ಮೂಲಕ ತನ್ನ ಇನ್ಫ್ಲೂಯೆನ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಎಲ್ಲಿ ತನಕ ಬಂತು ಅಂತಂದರೆ ದಿವಾನಿ ರೈಟ್ಸ್ ಪಡ್ಕೊಳ್ಳೋ ತನಕನೂ ಬಂತು. ಆದರೆ ಯಾಕೆ ಬೆಂಗಾಲಲ್ಲಿ ಅಷ್ಟು ಫೋಕಸ್ ಮಾಡ್ತಾ ಇದೆ ಅಂತಂದರೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬೆಂಗಾಲ್ ಸಿಕ್ಕಿತ್ತಲ್ವಾ? ಅಂದರೆ ಬೆಂಗಾಲನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಆ ಮೂಲಕ ತನ್ನ ಪವರ್ನ ಹೆಚ್ಚಿಸ್ಕೊಳ್ತಾ ಇದೆ. ಬೆಂಗಾಲಲ್ಲಿ ಮೊದಲು ನಾವು ನೋಡಿದ್ದೀವಿ NCERTಯಲ್ಲಿ ಕಾಟನ್ ಇರಬಹುದು, ಸಿಲ್ಕ್, ರೈಸ್, ಮತ್ತು ಅಲ್ಲಿ ರಿವರ್ ಬೇಸ್ಡ್ ಟ್ರೇಡ್, ಈ ಥರ ತುಂಬ ಆಪರ್ಚುನಿಟಿ ಬೆಂಗಾಲಲ್ಲಿ ಕಾಣಿಸುತ್ತೆ ಬ್ರಿಟಿಷರ್ಸಿಗೆ. ಸೊ ಇಷ್ಟೆಲ್ಲ ಇದೆ ಅಂತಂದಮೇಲೆ ಅಲ್ಲಿಂದ ರೆವೆನ್ಯೂ ಸಹ ತುಂಬ ಕಲೆಕ್ಟ್ ಮಾಡಬಹುದು ಅಲ್ವಾ? ಅದು ಬ್ರಿಟಿಷರ ಒಂದು ಗುರಿ. ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆ ಹೇಳ್ತಾ ಇರೋದು ನಾವು. ಸೊ ಬೆಂಗಾಲ್ ಅನ್ನೋದು ಒಂದು ಕೇವಲ ಅನದರ್ ಪ್ರಾವಿನ್ಸ್ ಅಂತ ಅಲ್ಲ. ಒಂದು ರೀತಿ ಹೇಗೆ ಈ ಒಂದು ಟ್ರೇಡಿಂಗ್, ಇಕನಾಮಿಕಲಿ ಅದೊಂದು ಹಾರ್ಟ್, ಒಂದು ಕೇಂದ್ರ ಬೆಂಗಾಲ್ ಅನ್ನೋದು. ಸೊ ಅಲ್ಲಿ ಬೆಂಗಾಲಲ್ಲಿ ಮುಖ್ಯವಾಗಿ ಬೆಂಗಾಲ್ ಸಿಕ್ಕಿರೋದು ಯಾವುದರಿಂದ? ಬ್ಯಾಟಲ್ ಆಫ್ ಪ್ಲಾಸಿಯಿಂದ. ಸಿರಾಜುದ್ದೌಲನ ಕತೆ ಬರುತ್ತೆ. ಕಂಪನಿ ಫೋರ್ಸ್ಗಳನ್ನು ರಾಬರ್ಟ್ ಕ್ಲೈವ್ ನೋಡ್ಕೊಳ್ತಾ ಇರ್ತಾನೆ. ಅದಾದಮೇಲೆ ಮೀರ್ ಜಾಫರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಸೀಕ್ರೆಟ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡು ಕಂಪ್ನಿಗೆ ಸಪೋರ್ಟ್ ಮಾಡಿಬಿಡ್ತಾನೆ. ಆವಾಗ ಸಿರಾಜುದ್ದೌಲಾ ಸೋಲ್ತಾನೆ. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಕಂಪ್ನಿ ಗೆಲ್ಲುತ್ತೆ. ಅದನ್ನು ನಾವು ಸರಿಯಾಗಿ ನೋಡಬೇಕು ಹಿಸ್ಟ್ರಿಯಲ್ಲಿ. ಇಲ್ಲಿ ನಾನು ಅದ್ರ ಬಗ್ಗೆ ಜಾಸ್ತಿ ಬರ್ಸ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಾವು ಡೀಟೇಲ್ ಆಗಿ ಆನ್ಸರ್ ರೈಟಿಂಗ್ ರೀತಿಯಲ್ಲಿ ಅದನ್ನು ಬರ್ಕೋಬೇಕು. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬೆಂಗಾಲನ್ನು ವಶಪಡಿಸ್ಕೊಳ್ತಾರೆ. ಪ್ಲಾಸಿ ಆದಮೇಲೆ ಆವಾಗ ಕಂಪ್ನಿ ಏನು ಮಾಡುತ್ತೆ? ಡೈರೆಕ್ಟಾಗಿ ತಾನೇ ಹೋಗಿ ರೂಲ್ ಮಾಡೋದಿಲ್ಲ. ನೋಡಿ ಸ್ಟ್ರಾಟಜಿ ನೋಡಿ. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬ್ರಿಟಿಷರು ಗೆದ್ದರು, ಅಂದರೆ ಕಂಪ್ನಿ ಗೆಲ್ತು. ಆದರೆ ಅವರೇನು ಮಾಡ್ತಾರೆ? ಮೀರ್ ಜಾಫರನ್ನು ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಜಾಫರ್ ಬಿಕೇಮ್ ನವಾಬ್ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ. ಕಂಪನಿ ಇನ್ಫ್ಲುಯೆನ್ಸ್ ಇರುತ್ತೆ, ಪ್ರತಿಯೊಂದರಲ್ಲೂ ಕಂಪನಿ ಮೂಗು ತೂರಿಸ್ತಾನೆ ಇರುತ್ತೆ, ಕಮರ್ಷಿಯಲ್ ಅಡ್ವಾಂಟೇಜ್ ಪಡ್ಕೊಳ್ತಾನೆ ಇರುತ್ತೆ ಅಲ್ವಾ? ಯಾಕೆ ಹೀಗೆ ಮಾಡುತ್ತೆ ಅಂತಂದರೆ, ಗವರ್ನಿಂಗು ಅಥವಾ ಒಂದು ರಾಜ್ಯವನ್ನು, ಪ್ರದೇಶವನ್ನು ನೋಡ್ಕೊಳ್ಳೋದು ಕಷ್ಟ. ಜಸ್ಟ್ ರೆವೆನ್ಯೂ ಬರ್ತಾ ಇರಲಿ, ತನಗೆ ಬೇಕಾದ ಆಗ್ತಾ ಇರಲಿ.
ಎಕನಾಮಿಕ್ ಬೆನಿಫಿಟ್ಸನ್ನು ಕಂಪ್ನಿ ತೆಗೆದುಕೊಳ್ತಾ ಇದೆ, ಗವರ್ನಿಂಗ್ ರಿಸ್ಕನ್ನು ಬೇರೆಯವರಿಗೆ ಹೊರಿಸ್ತಾ ಇದೆ. ನವಾಬನಿಗೆ ಎಲ್ಲ ಕೆಲಸದಿಂದ ಬರುವಂಥ ಪ್ರತಿಫಲ ಎಲ್ಲ ಪಡ್ಕೊಳ್ಳೋದು ಕಂಪ್ನಿ. ಕಂಪ್ನಿಗೆ ನಾವು ಡೈರೆಕ್ಟಾಗಿ ರೂಲ್ ಮಾಡೋದು ಬೇಡ, ರಿವಾರ್ಡ್ ಮಾತ್ರ ಇಟ್ಕೊಳ್ಳೋಣ ಅನ್ನೋದು ಆವಾಗಿನ ಮನಸ್ಥಿತಿ. ಅಂದರೆ ಕಂಪ್ನಿಗೆ ಆವಾಗ ಗೊತ್ತಾಗುತ್ತೆ, ಪ್ಲಾಸಿ ಒಂದೇ ಯಾಕೆ, ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋಣ. ಪ್ಲಾಸಿಯಿಂದ ನಮಗೆ ಕೇವಲ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಸಿಕ್ಕಿದೆ, ಆದರೆ ಲೀಗಲ್ ಅಥಾರಿಟಿನೂ ಸಿಕ್ಕಿಲ್ವಲ್ಲ ಅಂತ ಕಂಪ್ನಿಗೆ ಅನ್ನಿಸ್ತಾ ಇರುತ್ತೆ. ಲೀಗಲ್ ಅಥಾರಿಟಿ ಇಸ್ ನೀಡೆಡ್. ಅದು ಪ್ಲಾಸಿಂದ ಸಿಕ್ಕಿರೋದಿಲ್ಲ. ನಿಮಗೆ ಒಂದು ರೈಟ್ ಇದೆ ಅಂತ ಯಾರು ಹೇಳಿರೋದಿಲ್ಲ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ. ಸೊ ಕಂಪ್ನಿ ಅವಾಗ ಏನು ಮಾಡುತ್ತೆ, ಬ್ಯಾಟಲ್ ಆಫ್ ಬಕ್ಸಾರ್ 1764ರಲ್ಲಿ ಅವಾಗ ಹೇಳಿದ್ದೆ ಒಂದು ಸಾರಿ, ಆದರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೇ, ಜಾಸ್ತಿ ಡೀಟೇಲಾಗಿ ಹೋಗೋದಿಲ್ಲ. ಇಲ್ಲಿ ಬರೋರು ಮೀರ್ ಕಾಸಿಮ್ಮು, ಶೂಜುದ್ದೌಲಾ, ಶಾ ಆಲಂ ಅಂತೆಲ್ಲ ಬರ್ತಾರೆ. ದೊಡ್ಡ ಕೋಲಿಷನ್ ಇರುತ್ತೆ, ಕಂಪ್ನಿನೇ ವಿಕ್ಟೋರಿಯಸ್ ಆಗುತ್ತೆ, ಆಮೇಲೆ ಕಂಪ್ನಿನೇ ಗೆಲ್ಲುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ಆ್ಯಡ್ ಆಗುತ್ತೆ ಅಂತಂದರೆ, ಇಲ್ಲೊಂದು ಲೀಗಲ್ ಅಥಾರಿಟಿ ಸಿಗುತ್ತೆ ಕಂಪ್ನಿಗೆ. ಲೀಗಲ್ ಅಥಾರಿಟಿ ಅಂತಂದರೆ ಆವಾಗಲೇ ಹೇಳಿದಾಗೆ ದಿವಾನಿ ರೈಟ್ಸ್ ಅಂತ ನೀವೇನು ಹೇಳಿದ್ರಿ. ದಿವಾನಿ ಅಂತಂದ್ರೆ ಏನು, ಕಲೆಕ್ಟ್ ಲ್ಯಾಂಡ್ ರೆವೆನ್ಯೂ ಮತ್ತು ಅಡ್ಮಿನಿಸ್ಟರ್ ಸಿವಿಲ್ ರೆವೆನ್ಯೂ ಮ್ಯಾಟರ್ಸ್. ಇಲ್ಲಿಂದ ದಿವಾನಿಯಲ್ಲಿ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ಮತ್ತು ಅಡ್ಮಿನಿಸ್ಟರ್ ಸಿವಿಲ್ ರೆವೆನ್ಯೂ ಮ್ಯಾಟರ್ಸ್. ಸೊ ಈಗ ರೆವೆನ್ಯೂ ಸಿಕ್ತು. ಮತ್ತು ಇಲ್ಲೊಂದು ಟರ್ಮ್ ಬರುತ್ತೆ, ನೀವು ಕೇಳಿರಬಹುದು, ನಿಜಾಮತ್ ಅಂತ. ನಿಜಾಮತ್ ಅನ್ನುವಂಥ ಶಬ್ದ, ನಿಜಾಮತ್ ಅಂತ ಏನು ಯೂಸ್ ಮಾಡ್ತಾರೆ ಅಂತಂದರೆ, ಪೀಸ್, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಇನಿಷಿಯಲಿ ಕಂಪ್ನಿಗೆ ಸಿಕ್ಕಿದ್ದು ದಿವಾನಿ ಮಾತ್ರ, ನಿಜಾಮತ್ ಇನ್ನೂ ಸಿಕ್ಕಿರೋದಿಲ್ಲ. ಕಂಪ್ನಿಗೆ ಏನು ದಿವಾನಿ ನಾಟ್ ದಿ ಕಂಪ್ಲೀಟ್ ಮಷಿನರಿ ಆಫ್ ದಿ ಗೌರ್ಮೆಂಟ್. ಆದಾಯ ಸಂಗ್ರಹಿಸುವ ಹಕ್ಕು ಮಾತ್ರ ಸಿಕ್ಕಿದೆ. ಲಾ ಆ್ಯಂಡ್ ಆರ್ಡರ್, ಪೀಸು, ಪೊಲೀಸಿಂಗು, ಕ್ರಿಮಿನಲ್ ಜಸ್ಟಿಸು ಇದೆಲ್ಲ ಮೊದಲು ಸಿಕ್ಕಿರೋದಿಲ್ಲ. ರೆಸ್ಪಾನ್ಸಿಬಿಲಿಟಿ ನಿಧಾನವಾಗಿ ಆಮೇಲೆ ತನ್ನ ಪವರ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಬ್ರಿಟಿಷರ ಹತ್ರ ಅಥವಾ ಕಂಪ್ನಿ ಹತ್ರ ಏನಿದೆ, ಒಂದು ನಿಮಿಷ, ಕಾಣಿಸ್ತಾ ಇದೆ ಅಲ್ವಾ ಸ್ಕ್ರೀನು? ಎಸ್, ಬೆಂಗಾಲಲ್ಲಿ ಈಗ ಡ್ಯೂಯಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸ್ವಲ್ಪ ಸ್ಟಕ್ ಆಗ್ತಾ ಇದೆ. ಒಂದು ನಿಮಿಷ, ಪ್ಲಗ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೇನೆ. ಕೇಳಿಸ್ಕೊಳ್ಳಿ ಸ್ವಲ್ಪ. ಡ್ಯೂಯಲ್ ಗೌರ್ಮೆಂಟ್ ಈಗ ಬೆಂಗಾಲಲ್ಲಿ ಏನಾಗ್ತಾ ಇದೆ, ಒಂದು ಕಂಪ್ನಿಗೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಕಂಪ್ನಿಗೆ ಬೆಂಗಾಲಿಂದ ಇನ್ಕಮ್ ಬೇಕಿತ್ತು, ಆದರೆ ರೆಸ್ಪಾನ್ಸಿಬಿಲಿಟಿ ಬೇಕಾಗಿರಲಿಲ್ಲ. ಗೊತ್ತಾಗ್ತಾ ಇದೆಯಾ? ಇನ್ಕಮ್ ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಡ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ರೆವೆನ್ಯೂ ಕಲೆಕ್ಷನ್ ನಾವು ನೋಡ್ಕೊಳ್ತೀವಿ, ರೆಸ್ಪಾನ್ಸಿಬಿಲಿಟಿ ನವಾಬ್ ನೋಡ್ಕೊಳ್ಳಿ. ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿದ್ವಲ್ವ ಇಲ್ಲಿ, ನಿಜಾಮತ್ ಅಂತ, ಇದು ನವಾಬ ನೋಡ್ಕೊಳ್ಳಿ, ದಿವಾನಿ ನಾವು ನೋಡ್ಕೊಳ್ತೇವೆ. ಯಾಕಂದರೆ ನಮಗೆ ದುಡ್ಡು ಬೇಕು, ಅಂದರೆ ಅದರ ಫಲ ಬೇಕು, ಕೆಲಸ ಬೇಡ. ಸೊ ಈ ರೀತಿ ಕಂಪ್ನಿ ಆವಾಗ ಅಂಥ ಸಿಸ್ಟಮನ್ನು ಪ್ರಿಫರ್ ಮಾಡುತ್ತೆ. ಅದಾದಮೇಲೆ
ಕಂಪ್ನಿ ಫೈನಾನ್ಸನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅಡ್ಮಿನಿಸ್ಟ್ರೇಷನನ್ನು ನವಾಬ್ ನೋಡ್ಕೊಳ್ತಾ ಇರ್ತಾನೆ. ನಿಧಾನವಾಗಿ ಏನಾಗುತ್ತೆ, ಅಕೌಂಟೆಬಿಲಿಟಿ ವೀಕ್ ಆಗ್ತಾ ಹೋಗುತ್ತೆ. ನವಾಬಿನ ಒಂದು ಎಫಿಷಿಯನ್ಸಿ ಅಷ್ಟೇನು ಇರೋದಿಲ್ಲ, ಪಬ್ಲಿಕ್ ವೆಲ್ಫೇರ್ ಅಂತ ಏನು ಆಗ್ತಾ ಇರೋದಿಲ್ಲ, ಕರಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಗವರ್ನೆನ್ಸು ಇನ್ಎಫೆಕ್ಟಿವ್ ಆಗುತ್ತೆ. ಈ ಒಂದು ಅರೇಂಜ್ಮೆಂಟು ಅಂದರೆ ಬ್ರಿಟಿಷರ್ಸು ಮತ್ತು ಈ ನವಾಬನ ನಡುವಿನ ಅರೇಂಜ್ಮೆಂಟು ಅನ್ಸಸ್ಟೈನೇಬಲ್ ಆಗುತ್ತೆ. ರಿಲೋಡ್ ಮಾಡ್ತೇನೆ. ಸೊ ಆ ರೀತಿ ಅನ್ಸಸ್ಟೈನೇಬಲ್ ಆಗ್ತಾ ಹೋಯಿತು. ಅಂದರೆ ಒಬ್ಬರಿಗೆ ಎಲ್ಲ ಹಣ, ಇನ್ನೊಬ್ಬರಿಗೆ ಎಲ್ಲ ಕೆಲಸ, ಅವರಲ್ಲೇ ಸರಿಯಾದ ರೀತಿಯಲ್ಲಿ ಸಮಾಧಾನ ಇರೋದಿಲ್ಲ. ಒಳಗೊಳಗಡೆನೆ ಬೇರೆ ಬೇರೆ ರೀತಿಯಾಗಿ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ದೊಡ್ಡ ಒಂದು ಸಂದರ್ಭ ಎದುರಾಗೋದು ಯಾವಾಗ ಅಂತಂದರೆ 1770 ಬೆಂಗಾಲ್ ಫೆಮೈನ್ ಏನು ಒಂದು ಹ್ಯುಮ್ಯಾನಿಟೇರಿಯನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕ್ರೈಸಿಸ್. ಫೆಮೈನ್ ಡಿವಾಸ್ಟೇಟಿಂಗ್ ಫೆಮೈನ್ ಅಂತ ಕರೀತಾರೆ. ಕ್ರಾಪ್ ಫೇಲ್ಯೂರ್ ಆಗೋದು ತುಂಬ ಆಗಿಬಿಡುತ್ತೆ. ತುಂಬ ಜನ ಕಷ್ಟ, ಅಂದರೆ ಕ್ಷಾಮ ಅಂತ ಹೇಳ್ತೀವಲ್ವ, ಭೀಕರವಾದಂಥದ್ದು ಆ ರೀತಿ ಎದುರಾಗುತ್ತೆ. ಈ ಕಡೆ ಅಡ್ಮಿನಿಸ್ಟ್ರೇಷನು ವೀಕ್ ಆಗಿದೆ, ದೊಡ್ಡ ಬರಗಾಲ, ಕ್ಷಾಮ ಅಥವಾ ದೊಡ್ಡ ಕ್ರೈಸಿಸ್ಸು ಬಂದಿದೆ. ಆವಾಗ ಕಂಪ್ನಿಗೆ ಏನು ರೆವೆನ್ಯೂ ಬೇಕು. ಇಷ್ಟೆಲ್ಲ ಭೀಕರ ಪರಿಸ್ಥಿತಿಯಲ್ಲೂ ಸಹ ಕಂಪ್ನಿ ರೆವೆನ್ಯೂ ಬೇಕು ಅಂತ ಕೇಳ್ತಾ ಇರುತ್ತೆ. ರೆವೆನ್ಯೂ ಪ್ರೆಷರ್ ಜಾಸ್ತಿ ಮಾಡ್ತಾ ಇರುತ್ತೆ. ತುಂಬ ಜನ ಸಾಯ್ತಾ ಇರ್ತಾರೆ. ಅಗ್ರಿಕಲ್ಚರಲ್ಲಿ ಪ್ರೊಡಕ್ಟಿವಿಟಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಲ್ಯಾಂಡ್ ರೆವೆನ್ಯೂ ಕಡಿಮೆ ಆಗುತ್ತೆ ಕಂಪ್ನಿಗೆ. ಅವರು ಬೇಕು ಅಂತ ಹೇಳಿದ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಕಂಪ್ನಿಯ ಫಿನಾನ್ಸ್ ಡಿಕ್ಲೈನ್ ಆಗ್ತಾ ಬರುತ್ತೆ. ಕಂಪ್ನಿಯ ಪ್ರಾಫಿಟ್ ಟು ಫಿನಾನ್ಸ್ ಎಲ್ಲ ಡಿಕ್ಲೈನ್ ಆಗ್ತಾ ಬರುತ್ತೆ. ಒಂದು ಡಿಸಾಸ್ಟರ್ ನೋಡಿ, ಎಷ್ಟೋ ಸಾರಿ ನಾವೇನಂದ್ಕೊಳ್ತೇವೆ, ಉತ್ತಮವಾದ ಆಡಳಿತ, ದಕ್ಷತೆ ಅಥವಾ ಮನುಷ್ಯನ ಪ್ರಯತ್ನ, ಇದರಿಂದ ಮಾತ್ರ ಎಷ್ಟೋ ವಿಷಯಗಳನ್ನು ಗೆಲ್ಲಬಹುದು ಅಂದ್ಕೊಳ್ತೇವೆ. ಆದರೆ ಎಷ್ಟೋ ಸಾರಿ ಪ್ರಕೃತಿ ಹೊಸ ಹೊಸ ಚಾಲೆಂಜನ್ನು ತರ್ತಾ ಇರುತ್ತೆ. ಕೋವಿಡ್-19 ಬಂದಾಗಲೇ ಗೊತ್ತಾಗಿದೆ ಅಲ್ವಾ? ಆ ರೀತಿಯಾಗಿ ಪ್ರಕೃತಿ ಚಾಲೆಂಜನ್ನು ಕೊಟ್ಟಾಗಲೂ ಸಹ ಮನುಷ್ಯ ಎಷ್ಟು ಸಸ್ಟೈನ್ ಆಗ್ತಾನೆ, ಅದನ್ನು ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್. ಆಗಲೂ ಸಹ ಇಲ್ಲ ನಮಗೆ ಮೊದಲಿನ ಥರನೇ ಬದುಕಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಪ್ರಕೃತಿಯಲ್ಲಿ ಹೊಸ ಹೊಸ ರೂಲ್ಸ್ ಇರುತ್ತೆ. ಪ್ರಕೃತಿ ಅನ್ಪ್ರೆಡಿಕ್ಟೇಬಲ್ ಯಾವತ್ತು. ಅದಕ್ಕೆ AI ಸಮಸ್ಯೆ ಬರೋದು. AI ಪ್ರೆಡಿಕ್ಟ್ ಮಾಡುತ್ತೆ, ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಇರುತ್ತೆ. ಈಗ ಹೊಸ ಹೊಸ ಮಾಡೆಲ್ಗಳು ಬಂದರೂ ಸಹ ಪ್ರೆಡಿಕ್ಷನ್ ಅನ್ನೋದು ಬಹಳ ಕಷ್ಟ. ಸೊ ಈ ಕಂಪ್ನಿಗೆ ಏನು ಸಮಸ್ಯೆ ಬಂದಿದೆ, ಕಂಪ್ನಿ ಪ್ರಾವಿನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಆದರೆ ಈ ಒಂದು ಫೆಮೈನಿಂದಾಗಿ, ಬೇರೆ ಬೇರೆ ಕ್ರೈಸಿಸಿಂದಾಗಿ ಫಿನಾನ್ಷಿಯಲ್ ಡಿಫಿಕಲ್ಟಿ ಎದುರಾಗಿದೆ. ಅಡ್ಮಿನಿಸ್ಟ್ರೇಷನ್ನು ಕಾಸ್ಟು ಜಾಸ್ತಿ ಆಗ್ತಾ ಇದೆ, ಮಿಲಿಟರಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು, ಕರಪ್ಷನ್ ಜಾಸ್ತಿ ಆಗಿದೆ. ಎಲ್ಲದರಿಂದಾಗಿನೂ ಕಂಪ್ನಿ ತುಂಬ ಕಷ್ಟದಲ್ಲಿ ಸಿಲುಕಾಕೊಂಡ್ಬಿಟ್ಟಿದೆ. ಈಗ ಒಂದು ಕಾಲದಲ್ಲಿ 1600 ಎಂಟರ್ ಆಗಿತ್ತು ಕಂಪ್ನಿ. ಮೊಘಲ್ ಅಥಾರಿಟಿ ಡಿಕ್ಲೈನ್ ಆಯಿತು. ಕರ್ನಾಟಿಕ್ ವಾರು, ಬಕ್ಸಾರು, ಪ್ಲಾಸಿ ಬಕ್ಸಾರು, ಅದಾದಮೇಲೆ ದಿವಾನಿ ರೈಟ್ಸು, ಹೀಗೆ ಒಂದೊಂದೇ ಸ್ಟೇಜ್ ದಾಟ್ಕೊಂಡು ಬಂದಿದೆ ಕಂಪ್ನಿ. ಡ್ಯುಯಲ್ ಗೌರ್ಮೆಂಟು ಕ್ರಿಯೇಟ್ ಆಗಿದೆ. ಆದರೆ ಹೊಡೆತ ಕೊಟ್ಟಿದ್ದು ಯಾವುದು? ಫೆಮೈನ್, ಬೆಂಗಾಲಿನ ಒಂದು ಕ್ಷಾಮ. ಈ ಫೆಮೈನಿಂದ ಈಗ ಕ್ರೈಸಿಸ್ಸು ಎದುರಾಗ್ತಾ ಇದೆ. ಈ ಕ್ರೈಸಿಸನ್ನು ಕಂಪ್ನಿ ಹತ್ರ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಕಂಪ್ನಿಯನ್ನು ಇಲ್ಲಿ ಕಳಿಸ್ತಿದ್ದಾರಲ್ವಾ, ಕಂಪ್ನಿಗೆ ಹೋಗಿ ಅಂತ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಿರೋರು? ಬ್ರಿಟನ್ನಲ್ಲಿರೋರು, ಇಂಗ್ಲೆಂಡ್ನಲ್ಲಿರೋರು. ಅವರಿಗೆ ಸುದ್ದಿ ಹೋಗ್ತಾ ಇದೆ, ಕಂಪ್ನಿ ಕಳಿಸಿದ್ದೇವೆ, ಆದರೆ ಅದು ಕ್ರೈಸಿಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾಗಾದರೆ ಏನೋ ಸಮಸ್ಯೆ ಇದೆ, ಇಲ್ಲಿ ಏನೋ ಸಮಸ್ಯೆ ಇದೆ, ಇದನ್ನು ಸರಿಪಡಿಸ್ಬೇಕು, ಕಂಟ್ರೋಲ್ ಮಾಡಬೇಕು ಕಂಪ್ನಿಯನ್ನು, ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಅವರು ಒಂದೊಂದೇ ನಿಯಂತ್ರಕ ಕ್ರಮಗಳನ್ನು ತರ್ತಾ ಹೋಗ್ತಾರೆ. ಸೊ ಆ ಒಂದು ಕ್ರಮಗಳನ್ನು ಬ್ರೇಕ್ ಆದಮೇಲೆ ನೋಡ್ತಾ ಹೋಗೋಣ. ಇದು ಬ್ಯಾಕ್ಗ್ರೌಂಡು. ಓವರಾಲ್ ಆಗಿ ಒಂದು ಅರ್ಥ ಆಯ್ತಾ ಕಂಪ್ನಿಯ ಒಂದು ಕಥೆ?
ನಾವಿಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ ಆ್ಯಕ್ಚುಲಿ. ಕನೆಕ್ಟಿವಿಟಿ ಸಿಗಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ನಿಜವಾಗ್ಲೂ ಡಿಸ್ಕಸ್ ಮಾಡಬೇಕಾಗಿರೋದು ಮುಂದಿನ ಆ್ಯಕ್ಟ್ಗಳನ್ನು, ಅದಕ್ಕೆ ಕನೆಕ್ಟಿವಿಟಿ ಬೇಕು ಅಂತ ಇಲ್ಲಿ ತನಕ ಹೇಳಿರೋದು. ಎಸ್, ನೆಕ್ಸ್ಟು 6 ನಿಮಿಷ ಬ್ರೇಕ್ ಆದ ನಂತರ ನಾವು ಆ್ಯಕ್ಟ್ಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರೋರು ಮುಂದಿನ ವಿಡಿಯೋ ನೋಡಿ. ಈ ವಿಡಿಯೋ ಎಂಡ್ ಆಗುತ್ತೆ ಇಲ್ಲಿ.